ವೀಕ್ಷಕರೇ, ಕೆಕೆ ಟೈಗರ್ಸ್ ಬ್ರಿಗೇಡ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಟೈಗರ್ಸ್ ಬ್ರಿಗೇಡ್ ಕಲಬುರಗಿ ಪ್ರಥಮ ವಾರ್ಷಿಕೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕೆಕೆ ಟೈಗರ್ಸ್ ಅವರ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ, ವಿಶೇಷ ಸನ್ಮಾನ ಮತ್ತು ಇನ್ನಿತರ ಕಾರ್ಯಕ್ರಮಗಳ ಜೊತೆ ಅದ್ದೂರಿಯಾಗಿ ಜರುಗಿದೆ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕೆಕೆ ಟೈಗರ್ಸ್ ಅವರ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಭೆ ಮತ್ತು ವಿಶೇಷ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮವನ್ನು ಅನೇಕ ಮುಖಂಡರು ಮತ್ತು ಸಾಮಾಜಿಕ ಹೋರಾಟಗಾರರು, ಶ್ರೀಗಳು ಸೇರಿದಂತೆ ಅನೇಕರು ಉದ್ಘಾಟನೆಯನ್ನ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಸನ್ಮಾನ ಮಾಡಲಾಯಿತು. ನಂತರ ವಿಶೇಷವಾಗಿ 10ನೇ ತರಗತಿ ಮತ್ತು PUCಯಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದ ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅನೇಕ ಮುಖಂಡರು ಮಾತನಾಡಿದರು. ನನ್ನ ಮುಖ್ಯ ಅತಿಥಿಗಳಿಗೆ ಹಾಗೂ ನನ್ನ ಕೆಕೆ ಟೈಗರ್ಸ್ ಬ್ರಿಗೇಡ್ನ ಎಲ್ಲ ಒಂದು ಯುವಕರಿಗೂ ಮತ್ತು ಗಣ್ಯಗಳಿಗೂ ನಾನು ಈ ಒಂದು ಕೆಕೆ ಟೈಗರ್ಸ್ ವತಿಯಿಂದ ಸ್ವಾಗತ ಕೋರ್ತಿದ್ದೇನೆ.
ಮುಖ್ಯವಾಗಿ KK ಟೈಗರ್ಸ್ ಬ್ರಿಗೇಡ್ ಸ್ಥಾಪನೆ ಯಾಕೆ ಮಾಡಿದೆವು ಅನ್ನೋ ಒಂದು ಉದ್ದೇಶವಾಗಿ ಸಂಕ್ಷಿಪ್ತವಾಗಿ ಹೇಳಲು ಬಯಸ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕ ಎಂಬ ಒಂದು ಪ್ರದೇಶವು 7 ಜಿಲ್ಲೆಗಳಿಗೂ ಸೀಮಿತವಾಗಿದ್ದು, ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತಹ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ವಿಜಯನಗರ ಹಾಗೂ ಬೀದರ್ ಈ ಒಂದು 7 ಜಿಲ್ಲೆಗಳು ದಕ್ಷಿಣ ಕರ್ನಾಟಕ ಹೋಲಿಕೆ ಮಾಡುವುದಾದರೆ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಭಾಗಗಳು ಬಹಳಷ್ಟು ಹಿಂದುಳಿದಾವೆ. ಹಾಗಾಗಿ ಹಿಂದುಳಿದಂಥ ಒಂದು ಯಾವ ರೀತಿ ನಾವು ಇದನ್ನು ಇವು ಅಭಿವೃದ್ಧಿ ಮಾಡಬೇಕು, ಯಾವ ನಿಟ್ಟಿನಲ್ಲಿ ಒಂದು ಇವುಗಳನ್ನು ಯೋಜನೆಗಳು ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ KK ಟೈಗರ್ಸ್ ಬ್ರಿಗೇಡ್ ನಾವು ಯುವಕರೆಲ್ಲ ಕೂಡಿ ಜಾಗೃತಿ ಮೂಡಿಸಬೇಕು. ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಜನಗಳ ಮಧ್ಯೆ ಹೋಗಿ ಈ ಒಂದು ಕಲ್ಯಾಣ ಕರ್ನಾಟಕವನ್ನು ಕೇವಲ ಹೆಸರಿಗೆ ಮಾತ್ರ ಕಲ್ಯಾಣ ಕರ್ನಾಟಕ ಇದ್ದು ಅದಕ್ಕೆ ಹೆಸರಿಗಲ್ಲ, ಕಲ್ಯಾಣ ನಿಜವಾಗಿ ಬಸವಣ್ಣನವರು ಏನು ಹೇಳಿರುವಂತಹ ಒಂದು ನುಡಿನಲ್ಲಿ ನಾವು ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಕ್ರಿಯಾಶೀಲತೆಯನ್ನು ಮಾಡಬೇಕು. ಬಹಳಷ್ಟು ಜನನಾಯಕರು ಇಲ್ಲಿನ ಒಂದು ರಾಜಕೀಯ ನಾಯಕರು ಬಹಳಷ್ಟು ಬೆಳೆದಿದ್ದಾರೆ. ಆದರೂ ಕೂಡ ಒಂದು ಕಲ್ಯಾಣ ಕರ್ನಾಟಕ ಭಾಗ ಬರುವುದಾದರೆ ಬಹಳಷ್ಟು ಹಿಂದುಳಿದಿದೆ. ಮುಖ್ಯವಾಗಿ ಬರುವುದಾದರೆ ಪ್ರಾಥಮಿಕ ಹಾಗೂ ಪ್ರೌಢ ಒಂದು ಶಿಕ್ಷಣದಲ್ಲಿ ಬಹಳಷ್ಟು ಹಿಂದುಳಿದಿದೆ. ಹೀಗಾಗಿ ಅವರು ಕೆಲಸಕ್ಕೆ ಬಾರದ ಕೆಲವೊಂದು ಹಿಸ್ಟ್ರಿಗಳನ್ನು ಮಾಡ್ಕೋತಾ ಹೋಗಿದ್ದಾರೆ. ಇದರಿಂದ ಮಕ್ಕಳಿಗೆ ಮುಂದಿನ ಒಂದು ಉದ್ಯೋಗ ವ್ಯವಸ್ಥೆ ಮಾಡುವುದರಲ್ಲಿ ಅವರಿಗೆ ಬಹಳಷ್ಟು ಕಷ್ಟ ಆಗಿದೆ. ಹಾಗಾಗಿ ಒಂದು ಕಲ್ಯಾಣ ಕರ್ನಾಟಕ ಟೈಗರ್ಸ್ ಒಂದು ಯೋಜನೆ ಏನಪ್ಪ ಅಂದರೆ ಮಾಡಬೇಕಂತ ಸರ್ಕಾರ ನಮ್ಮದು ಬೇಡಿಕೆ ಏನಂದರೆ ಜಪಾನ್ ಹಾಗೂ ಅಮೆರಿಕ ಮಾದರಿಯ ವೃತ್ತಿ ಆಧಾರಿತ ಒಂದು ಶಿಕ್ಷಣ ಜಾರಿ ಮಾಡಬೇಕು. ಈ ಒಂದು ವೃತ್ತಿ ಆಧಾರಿತ ಜಾರಿ ಮಾಡುವುದಾದರೆ ಈಗ ನಾವು ಹೆಸರಾಂತ ಎಲಾನ್ ಮಾಸ್ಕ್ ಆಗಲಿ ಅಥವಾ ಮತ್ತು ಗೂಗಲ್ ಇವೆಲ್ಲವೂ ಒಂದು ಫೇಸ್ಬುಕ್ ಆಗಲಿ ಪ್ರತಿಯೊಂದು ಏನು ಕೂಡ ಒಂದು ಅಮೆರಿಕ ಅಥವಾ ಜಪಾನ್ ಟೆಕ್ನಾಲಜಿ ಆಗಿದೆ. ಅದೇ ರೀತಿಯಾಗಿ ನಾವು ವೃತ್ತಿಪರತೆ ಇಲ್ಲಿ ಶಿಕ್ಷಣ ಜಾರಿ ಮಾಡೋದರ ಮೂಲಕ ತರುವುದಾದರೆ ಮಕ್ಕಳಿಗೆ ಪ್ರತಿಯೊಂದು ಸಾಫ್ಟ್ವೇರ್ ಫೀಲ್ಡಲ್ಲಿ ಮತ್ತೊಂದು ಫೀಲ್ಡ್ನಲ್ಲಿ ಅವರು ಅಭಿವೃದ್ಧಿ ಮಾಡಿ ಅವರು ಕೂಡ ಉನ್ನತ ಸಾಧನೆಗಳನ್ನು ಸಾಧುವಂಥ ಒಂದು ನಿಟ್ಟಿನಲ್ಲಿ ಸಾಗ್ತಾರೆ. ಹಾಗಾಗಿ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣವು ಬಹಳ ಮಹತ್ವವಾಗಿದ್ದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಈ ಅಮೆರಿಕ ಮತ್ತು ಜಪಾನ್ ಮಾದರಿಯ ಒಂದು ಶಿಕ್ಷಣ ಜಾರಿ ತರಬೇಕು ಅಂತ ನಮ್ಮ ಒಂದು ಯೋಜನೆ ನಮ್ಮ KK ಉದ್ದೇಶವಾಗಿದೆ. ಅದೇ ರೀತಿಯಾಗಿ ಅನೇಕ ರೀತಿಯಂಥ ಇಲ್ಲಿ ಉದ್ಯೋಗ ಸಮಸ್ಯೆಗಳದ್ದು ಬಹಳಷ್ಟು ಮಂದಿ ಡಿಗ್ರಿ ಕಲಿತುಕೊಳ್ಳ ಬಹಳಷ್ಟು ಇಲ್ಲಿ ಸಾವಿರಾರು ಗಟ್ಟಲೆ ವಿದ್ಯಾರ್ಥಿಗಳು ಡಿಗ್ರಿ ಕಲಿತುಕೊಳ್ಳಿ ಏನು ಮಾಡ್ತಾರೆ ಉದ್ಯೋಗ ಹುಡುಕುತ್ತಾ ಹೋಗ್ತಾರೆ. ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಇಲ್ಲಿ ಉದ್ಯೋಗ ಸಿಗುವುದಿಲ್ಲ. ಹಾಗಾಗಿ ಅವರು ವಲಸೆ ಹೋಗುವಂಥ ನಿಟ್ಟಿನಲ್ಲಿ ಬಹಳಷ್ಟು ಯುವಕರು ಮಾಡ್ತಾರೆ. ಈ ವಲಸೆ ಹೋಗೋದ್ರಿಂದ ಅವರು ತಂದೆ ತಾಯಿ ಮತ್ತು ಪ್ರತಿಯೊಂದನ್ನು ಅವರು ತ್ಯಾಗ ಮಾಡಿ ಬೇರೆ ಬೇರೆ ಒಂದು ರಾಜ್ಯಗಳಿಗೆ ಜಿಲ್ಲೆಗಳು ಹೋಗುತ್ತಾರೆ. ಹೀಗಾಗಿ ಇಲ್ಲಿನ ಇಲ್ಲಿ ಉದ್ಯೋಗ ಸೃಷ್ಟಿ ವಾತಾವರಣ ಮಾಡುವುದಾದರೆ ಕಾರ್ಯಕ್ರಮಗಳ ಸ್ಥಾಪನೆ ಮಾಡಿದರೆ ನಮ್ಮ ರಾಜಕೀಯ ನಾಯಕರು ಇದರ ಬಗ್ಗೆ ಬಹಳಷ್ಟು ಕಲ್ಯಾಣ ಕರ್ನಾಟಕ ಗಮನ ಸೆಳೆಯುವುದಾದರೆ ಒಂದು ಕೈಗಾರಿಕೆಗಳ ಸ್ಥಾಪನೆ ಮಾಡುವುದಾದರೆ ಇಲ್ಲಿನ ವಿದ್ಯಾರ್ಥಿಗಳು ಡಿಗ್ರಿ ಮುಗಿದ ನಂತರ ಉದ್ಯೋಗ ಅವಕಾಶ ಸಿಗುವಂಥ ನಿಟ್ಟಿನಲ್ಲಿ ಆಗುತ್ತದೆ. ಹಾಗಾಗಿ ಇದು KK ಟೈಗರ್ಸ್ ಬ್ರಿಗೇಡ್ನ ಮಹತ್ವವಾದ ಯೋಜನೆಯಾಗಿದೆ. ಅದೇ ರೀತಿಯಾಗಿ ಮುಖ್ಯವಾಗಿ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿನ ಎಕ್ಸಾಮ್ ಬರಿಬೇಕಾದರೂ ಕೂಡ ಬೆಂಗಳೂರಿಗೆ ಹೋಗ್ಬೇಕಾಗ್ತದ ಅಥವಾ ಬೇರೆ ಬೇರೆ ರಾಜ್ಯಗಳು ಅಥವಾ ಅವ್ರಿಗೆ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಕಡಿಮೆ ಅದ. ಹೆಂಗಂದ್ರೆ ಗೊತ್ತಿರೋ ಸರ್ ಅವರಿಗೆಲ್ಲ ಇಲ್ಲಿಂದ ಗುಲ್ಬರ್ಗ ಜಿಲ್ಲೆಗಳು ಹೆಂಗದ ತೊಗರಿ ಮೇಲೆ ನಡೀತದ್ರಿ. ಎಲ್ಲ ವಾರ್ಷಿಕ ಬೆಳೆ ತೊಗರಿ ಹೊಂದದ, ಅದ್ರ ಮ್ಯಾಗೆ ರೈತರ ಮಕ್ಕಳು ಬೆಳೀತಾರೆ. ಬೇರೆ ಬೇರೆ ವರ್ಷದ 3 ಬೆಳೆ ಬೆಳೆಯುವಂಥ ಯೋಜನೆಗಳು ಇಲ್ಲಿ ರಿಸರ್ವ್ಗಳು ಜಾರಿ ತರಬೇಕು. ಹಾಗಾಗಿ ಅದೇ ರೀತಿಯಾಗಿ ಯಾವುದೇ ಎಕ್ಸಾಮ್ ಬರಿಬೇಕಾದ್ರೂ ಬೆಂಗಳೂರಿಗೆ ಹೋಗ್ಬೇಕಂತ ಅನಿವಾರ್ಯವಾಗ್ತದ. ಅವರಿಗೆ ದುಡ್ಡಿನ ಬಹಳ ಸಮಸ್ಯೆ ಆಗ್ತವ. ಅಲ್ಲಿ ಹೋದ ಲಾಡ್ಜ್ನಾಗ ಇರಬೇಕು ಮತ್ತು ಟ್ರೈನ್ ಮಾಡಬೇಕಂದ್ರೆ ಅವ್ರಿಗೆ ಮಿನಿಮಮ್ 5,000ರಿಂದ 10,000 ರೂಪಾಯಿ ಖರ್ಚು ಆಗ್ತದ. ಹಾಗಾಗಿ ಇಲ್ಲಿನ ಮಕ್ಕಳಿಗೆ ಅನುಕೂಲ ಆಗುವಂತೆ ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲೇ ನಮ್ಮ 7 ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು. ಹಾಗೂ ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದರೂ ಕೂಡ 7 ಜಿಲ್ಲೆಗಳ ಸೀಮಿತವಾದಂಥ ಗುಲ್ಬರ್ಗ ಜಿಲ್ಲೆಯಲ್ಲಿ ಸೆಂಟರ್ ಮಾಡಬೇಕು. ಇದರಿಂದ ಮಕ್ಕಳಿಗೆ ಅನುಕೂಲ ಆಗ್ತದ. ಹಾಗಾಗಿ ಅಲ್ಲಿಂದ ಬೆಂಗಳೂರು ಹೋಗುವಂಥ ನೆಪ ತಪ್ತದ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಭಾಗ ಬರುವುದಾದರೆ ಅನೇಕ ರೀತಿಯಾದಂಥ ಅಭಿವೃದ್ಧಿ ಇನ್ನೂ ಶೈಕ್ಷಣಿಕ ಮಟ್ಟದಲ್ಲಿ ಅದೇ ರೀತಿಯಾಗಿ ಹೆಲ್ತ್ನಲ್ಲಿ ಬಹಳಷ್ಟು ಹಿಂದುಳಿದದ. ಹಳ್ಳಿಗೆ ಹೋಗ್ಬೇಕಾದ್ರೆ ನಮಗೆ ಬಹಳಷ್ಟು ಸಮಸ್ಯೆಗಳಾಗ್ತವ. ಯಾವುದೋ ರೈತರು ಹಾವು ಕಚ್ಕೊಳ್ಳಿ ಅವರಿಗೆ ಗುಲ್ಬರ್ಗ ಡಿಸ್ಟಿಕ್ ಹೋಗ್ರಿ ಇಲ್ಲಿ ಬೀದರ್ ಡಿಸ್ಟಿಕ್ ಹೋಗುವಂತಾರೆ. ಅವರು ಮಾರ್ಗ ಮಧ್ಯದಲ್ಲಿ ಅವರು ಸಾವನ್ನಪ್ಪುವಂಥ ಬಹಳಷ್ಟು ಉದಾಹರಣೆಗಳಿವೆ. ಅದೇ ರೀತಿ ನಮ್ಮ ತಾಯಂದಿರುಗಳು ಕೂಡ ಬಹಳಷ್ಟು ಮಂದಿ ಅವರು ಪ್ರೆಗ್ನೆಂಟ್ ಇರ್ತಾರೆ. ಡೆಲಿವರಿ ಟೈಮಿನಲ್ಲಿ ಹಳ್ಳಿಗಳಿಂದ ಸಿಟಿಗೆ ಹೋಗ್ಬೇಕಾದ್ರೆ ಅವರು ಮಾರ್ಗ ಮಧ್ಯದಲ್ಲಿ ಅವರು ಕೂಡ ಬಹಳಷ್ಟು ಮರಣ ಹೊಂದಿರ್ತಾರೆ. ಮಗು ಮತ್ತು ಶಿಶು ಕೂಡ ಎರಡೂ ಮರಣ ಹೊಂದುವಂಥ ಬಹಳಷ್ಟು ಉದಾಹರಣೆಗಳವ. ಅದೇ ರೀತಿಯಾಗಿ ರೈತರ ಪರವಾಗಿ ಬರುವುದಾದ್ರೆ ಅವರಿಗೆ ಯಾವುದೇ ರೀತಿಯಾದ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಯಾವುದೇ ರೀತಿಯಾದಂಥ ಯೋಜನೆಗಳಿಲ್ಲ. ಅವರು ಏನು ಸಾಲಾಗಿಲ್ಲ ಮಾಡಿದ ಕೂಡಲೇ ಏನು ಮಾಡ್ಬೇಕಂದ್ರೆ ಬಹಳಷ್ಟು ಅವರಿಗೆ ಕಷ್ಟ, ಫ್ಯಾಮಿಲಿ ನಡೆಸಬೇಕಾದಂತ ಬಹಳ ಕಷ್ಟ ಇರ್ತದೆ. ಅದರಲ್ಲಿ ಯಾವುದೇ ರೀತಿಯಾದ ಬೆಳೆ ಬರಲಾದ ಬೆಳೆ ಹಾನಿ ಆಯ್ತು ಅಂದ್ರೆ ಅವ್ರಿಗೆ ಏನದಂದ್ರೆ ಯಾವುದೋ ಉದಾಹರಣೆ ಕಾಣಿಸಂಗಿಲ್ಲ, ಯಾವುದೋ ರಾಜಕೀಯ ಕಾಣಿಸಂಗಿಲ್ಲ, ಯಾರು ಕಾಣಿಸಂಗಿಲ್ಲ. ಒಂದೇ ಕಾಣಿಸ್ತದೆ ಅವ್ರಿಗೆ ಏನಂದ್ರೆ ಅವರಿಗೆ ಆತ್ಮಹತ್ಯೆ ಕಾಣಿಸ್ತದ. ಈ ಭಾಗದವರು ಬಹಳಷ್ಟು ರೈತರುಗಳು ಕೂಡ ಆತ್ಮಹತ್ಯೆ ಕಾರಣವಾಗ್ತಾರ. ಹಾಗಾಗಿ ಅವರಿಗೆ ಒಳ್ಳೆ ಯೋಜನೆ ತಂದು ಮಿನಿಮಮ್ 10 ಲಕ್ಷ ರೈತರಿಗೆ ಜಾರಿ ತರಬೇಕು. ಅವರಿಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಕಲ್ಯಾಣ ಕರ್ನಾಟಕದ ಯೋಜನೆಯಾಗಿದೆ.
ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಬರುವುದಾದರೆ ಕೇವಲ 2,000 1,000 ಒಂದು ಬಜೆಟ್ ಕೊಡುವುದರಿಂದ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಆಗಿಲ್ಲ. ಒಂದು ವೇಳೆ ಏನಾದರೂ ಕೊಡುವುದಾದರೆ ಅದು 50,000 ಕೋಟಿ ರೂಪಾಯಿ ಕೊಡುವುದರ ಮೂಲಕ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವು ಮಾಡೋದ್ರಿಂದ ಒಂದು ಸರ್ಕಾರ ಕೊಡುವುದರಿಂದ ಅನೇಕ ರೀತಿಯಂಥ ಅಭಿವೃದ್ಧಿ ಹೊಂದುತ್ತವ. ಅದೇ ರೀತಿಯಾಗಿ 2ನೇ ರಾಜಧಾನಿಯಾಗಿ ಕಲಬುರಗಿಯನ್ನು ಘೋಷಣೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಯೋಜನೆಯು ಮುಂದಿನ ದಿನಗಳಲ್ಲಿ ಅದೇ ರೀತಿ ಹೋರಾಟ ಮಾಡಿಕೊಂಡು ಹೊರಟಿದ್ದೇವೆ. ಅದೇ ರೀತಿಯಾದಂಥ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಉದ್ಯೋಗ ಒಂದು ಬಹಳ ಸಮಸ್ಯೆ. ಸರ್ಕಾರಗಳಲ್ಲಿ ಕೇವಲ ಕೆಲವೊಂದು ಮೀಸಲಾತಿ ಕೆಲವೊಂದು ಪರ್ಸೆಂಟೇಜ್ ಮಾತ್ರ ಕಲ್ಯಾಣ ಕರ್ನಾಟಕ ಕೊಟ್ಟು ಉಳಿಕಿದವರು ಅದೊಂದು ಅನ್ಯಾಯ ಆಗ್ತದೆ. ಹಾಗಾಗಿ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳಿಗೆ 90ಕ್ಕಿಂತ ಹೆಚ್ಚಿನ ಶೇಕಡಾವಾರು ಒಂದು ಮೀಸಲಾತಿ ಕೊಡುವುದರ ಮೂಲಕ ಕಲ್ಯಾಣ ಕರ್ನಾಟಕ ಯುವಕರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಮಾಡ್ತದೆ. ಅದೇ ರೀತಿಯಾಗಿ ಇಲ್ಲಿನ ಒಂದು ಅನೇಕ ಯುವಕರಿಗೆ ಒಂದು ಚಲನಚಿತ್ರ ಮಾಡಬೇಕು ಮತ್ತೊಂದ್ರೆ ಫಿಲಿಮ್ ಹೋಗಬೇಕು ಅಂತ ಬಹಳಷ್ಟು ಆಸೆಗಳದು. ಆದರೂ ಕೂಡ ಇಲ್ಲಿನ ಅಲ್ಲಿನ ಯಾವುದೇ ಒಂದು ಅವಕಾಶ ಇಲ್ಲದೆ ಅವರು ಬಹಳಷ್ಟು ಕೆಲವರು ಚಲನಚಿತ್ರ ಮಾಡಬೇಕಂತ ಹೀರೋಯಿನ್ ಆಗ್ಬೇಕಂಬ ನಿಟ್ಟಿನಲ್ಲಿ ಇರ್ತಾರೆ, ನಟರಾಗಬೇಕಂತಾರೆ, ಆದ್ರೆ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಒಂದು ರಾಜಕೀಯ ನಾಯಕರು ಬಂದು ಕೂಡ ಅವರಿಗೆ ನೀವು ನಿಮ್ಮ ಬೇಕಾಗಿರುವಂಥ ಅನುಕೂಲಗಳನ್ನು ಸೌಲಭ್ಯಗಳನ್ನು ಮೊದಲಿಟ್ಟು ಹಾಗಾಗಿ ನಿಮ್ಮ ಮತಗಳನ್ನು ಮಾರಿಕೊಳ್ಳಬೇಡಿ ಅನ್ನೋ ಒಂದು ನಮ್ಮ ಒಂದು KK ಟೈಗರ್ಸ್ ಒಂದು ಮುಖಾಂತರ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಈ ಮಾತು ವಚ್ಚೆ ಅವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಕುಸೂರಿನ ಉಸ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂತ ಬರಗಾಲಿ ಅಣ್ಣವರೇ, ವೇದಿಕೆ ಮೇಲೆ ಇದ್ದಂಥ ಸಮಸ್ತ ಅಂಬರ ಬಳೆವಾಡ್ ಅವರೇ, ನಮ್ಮ ಗುಂಡಪ್ಪ ಯೂನಿ ಅವರೇ, ಕರಣ್ ಅವರೇ ಮತ್ತು ನಮ್ಮ ಪಚ್ಚ ಗ್ರಾಮದ ಸೌಕರ್ಯ ಎಲ್ಲ ನೆರೆದಂಥ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ತಾಯಂದಿರೇ, ಬಂಧುಗಳೇ, ನಿಜವಾಗ್ಲೂ ಕೂಡ KK ಟೈಗರ್ಸ್ ಬ್ರಿಗೇಡ್ ಅಂತಕ್ಕಂಥದ್ದು ಒಂದು ಒಳ್ಳೆಯ ಸಂಘಟನೆ. ನಿಜವಾಗ್ಲೂ ಕೂಡ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಂಘಟನೆಗಳು ಭಾಳ ಹುಟ್ಕೊಳ್ತವೆ, ಅದೇ ರೀತಿಯಲ್ಲಿ ನಶಿಸಿ ಹೋಗ್ತಾ ಇದೆ. ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಅಂತ ಹೇಳ್ತಾರೆ, ಇಲ್ಲೇ ಹಳ್ಳಿಯಲ್ಲಿ ಇರ್ತಾರೆ, ರಾಜ್ಯಾಧ್ಯಕ್ಷ ಅಂತ ಸಂಘಟನೆ ಹೆಸರಿಟ್ಬೋದು. ಬಟ್ ಆ ಸಂಘಟನೆ ಅಂತಕ್ಕಂಥದ್ದು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಳ್ಕಳಿ. ಸಂಘಟನೆ ಸಾಮಾನ್ಯ ಮನುಷ್ಯನ ಕಣ್ಣೀರು ಒರೆಸುವಂಥ ಕೆಲಸ ಮಾಡಬೇಕು. ಈ ಸಂಘಟನೆ ಯಾವ ರೀತಿ ಸಂಘಟನೆ ಇದೆ ಅಂದರೆ ಎಲ್ಲ ಜಾತಿ ಜನಾಂಗದವರು ಸಂಘಟನೆಯಲ್ಲಿದ್ದಾರೆ. ಯಾವ ರೀತಿ ಅಣ್ಣ ಬಸವಣ್ಣವರು 12ನೇ ಶತಮಾನದಲ್ಲಿ ಇವ ನಾರವ ಎನ್ನದಿರಯ್ಯ, ಇವ ನಮ್ಮವ ನಮ್ಮ ಮನೆಯ ಮಗನ ಸಯ್ಯ ಕೂಡಲ ಸಂಗಮನಾಥ ಅಂತಕ್ಕಂಥ ಮಾತನ್ನು ಇಲ್ಲಿ ನಮಗೆ ನೆನಪಿಗೆ ಬರ್ತದೆ. ಅದಕ್ಕಾಗಿ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ಸಾಮಾನ್ಯ ಮನುಷ್ಯನ ಕೆಲಸ ಕಣ್ಣೀರು ಒರೆಸಬೇಕಂತ ಸಂಘಟನೆ ಕೆಲಸ. ಸಂಘಟನೆ ಯಾವ ರೀತಿ ಇರಬೇಕಂದ್ರೆ ಎಲ್ಲ ಜಾತಿ ಜನಾಂಗದವರು ಪ್ರೀತಿ ವಿಶ್ವಾಸನ ಗಳಿಸ್ಬೇಕು. ಮತ್ತು ಇನ್ನೊಂದು, ಸಮಾಜದಲ್ಲಿ ಇರ್ತಕ್ಕಂಥ ಅನ್ಯಾಯ ಅತ್ಯಾಚಾರ ದಬ್ಬಾಳಿಕೆ ವಿರೋಧ ಸೆಡ್ದು ನಿಂದಿರಬೇಕು, ಬಡವರ ಪರವಾಗಿ ಇರಬೇಕು, ನ್ಯಾಯಪರವಾಗಿ ಇರಬೇಕು. ಇದು ಸಮಾಜಮುಖಿ ಕೆಲಸ. ಇದು ಸರ್ಕಾರ ಮಾಡ್ತಕ್ಕಂಥ ಕೆಲಸಕ್ಕಿಂತಲೂ ಅದರ ವಿರುದ್ಧ ಎತ್ತಿ ತೋರಿಸ್ತಕ್ಕಂಥ ಶಕ್ತಿ ಈ ಸಂಘಟನೆಗಿದೆ. ಅದಕ್ಕಾಗಿ ಈ ಸಂಘಟನೆ ಮಾಡ್ತಕ್ಕಂಥ ಸುಮಾರು 1 ವರ್ಷ ಆಯ್ತು ಅಂತ ಹೇಳ್ತಾರೆ. ಪರವಾಗಿಲ್ಲ, ಭಾಳ ಸಂತೋಷ ಪಡ್ತೀನಿ ನಾನು. 1 ವರ್ಷದಲ್ಲಿ ಎಷ್ಟೊಂದು ತಾವೆಲ್ಲ ಒಳ್ಳೆಯ ವಿಚಾರಗಳು ಇಟ್ಕೊಂಡು ಸರ್ಕಾರ ಗಮನ ತರ್ತಕ್ಕಂಥದ್ದು, ರೈತರ ಪರವಾಗಿ, ಕೃಷಿ ಕಾರ್ಮಿಕರ ಪರವಾಗಿ, ಎಜುಕೇಷನ್ ಪರವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ಸರ್ಕಾರ ಗಮನ ತರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ಇದೆ. ನಿಮ್ಮ ಕೆಲಸಕ್ಕೆ ಯಾವಾಗಲೂ ಕೂಡ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸಂಘಟನೆಗಳು ಹೆಸರಿಗಾಗಿ ಉಳಿಯದೆ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ನಿಮಗೆ ಒಳ್ಳೆಯ ದೇವರು ಕಾಪಾಡ್ತಾನೆ. ನಿಮಗೆ ಯಾವುದೋ ಅಡೆತಡೆ ಬರಲ್ಲ. ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದಾಗ ಸಂಘಟನೆ ನಿಜವಾಗ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ, ನಿಮ್ಮ ಸಂಘಟನೆ ಕೇಳಿದ್ರೆ ಸರ್ಕಾರ ಗಡಗಡ ಅಂತ ನಡಗಬೇಕು. ನಿಮ್ಮ ಸಂಘಟನೆ ಕೇಳಿದ್ರೆ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯ ಅತ್ಯಾಚಾರ ದಬ್ಬಾಳಿಕೆ ಮಾಡ್ತಕ್ಕಂಥದ್ರ ವಿರುದ್ಧ ಕನಸಿನಲ್ಲಿಯೂ ಕೂಡ ಟೈಗರ್ಸ್ ಅಂತಕ್ಕಂಥ ಭಯ ಭೀತಿ ಇರಬೇಕು. ಅದು ಯಾವಾಗ ನಮ್ಮ ನಡೆ ನಿಯತ್ತಿಂದಾಗಿರಬೇಕು, ಸತ್ಯವಾಗಿರಬೇಕು, ನಿಜವಾಗಿರಬೇಕು. ಹೋರಾಟ ಮಾಡಿದಾಗ ಮಾತ್ರ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ 1 ವರ್ಷದಲ್ಲಿ ಇಷ್ಟೊಂದು ಪ್ರಗತಿಪರ ವಿಚಾರಗಳನ್ನ ಇಟ್ಕೊಂಡು ತಾವೆಲ್ಲ ಸಮಾಜಕ್ಕಾಗಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ನಿಜವಾಗ್ಲೂ ಕೂಡ ಭಗವಂತನ ತಮಗೇನಪ್ಪ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಸಹಾಯ ಸಾಥಿ ಮಾಡಿ ಕೊಡ್ತಾರೆ. ಮತ್ತು ನಾವು ಕೂಡ ತಮ್ಮ ಜೊತೆ ಇರ್ತೀವಿ. ಸರ್ಕಾರಕ್ಕೇನಪ್ಪ ಗಮನ ತರ್ತಕ್ಕಂಥ ನಿಮ್ಮ ಸಂಘಟನೆ ಏನಾದರೂ ಕೂಡ ನಾವು ಸಚಿವರ ಸಮೀಪದಲ್ಲೇ ಇರ್ತೀವಿ.
ನಾವು ಅವ್ರ ಗಮನಕ್ಕೆ ತರ್ತೀವಿ. ಡಾಕ್ಟರ್ ಶ್ರೀನಿವಾಸ್ ಪಾಟೀಲ್ ಅವ್ರ ಗಮನಕ್ಕೆ ತರ್ತೀವಿ. ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವ್ರ ಗಮನಕ್ಕೆ ತರ್ತೀವಿ. ತಾವೆಲ್ಲರೂ ಇದೇ ರೀತಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಕರ್ಕೊಂಬಂದು ಹಿಡ್ಕೊಂಡು ಬಂದು ಸನ್ಮಾನ ಮಾಡಬೇಕು. ಯಾವ ರೀತಿ ಮಕ್ಕಳಿಗೆ ಏನಪ್ಪ ಅಂದರೆ ಈ ಎಜುಕೇಷನ್ ಸಲುವಾಗಿ ತಾವೇನಪ್ಪ ಅಂದ್ರೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾವೆ, ಪುಸ್ತಕ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯ ಮಕ್ಕಳಿಗೆ ಕಲಿತಕ್ಕಂಥ ಬಡವರ ಮಕ್ಕಳು ಯಾರಾದರೂ ನೋಡಬೇಕು. ತಾವೆಲ್ಲ ಬಡವರ ಮಕ್ಕಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದಿದ್ದಂಥ ಮಕ್ಕಳನ್ನು ಹುಡುಕಾಡಿ ಕರ್ಕೊಂಡು ಬಂದು ಅವ್ರನ್ನ ಪ್ರೋತ್ಸಾಹ ಮಾಡಿ ಸಲಹೆ ಸೂಚನೆ ಕೊಟ್ಟು ಅವ್ರಿಗೆ ಮುಂದೆ ಹೋಗಲಿಕ್ಕೆ ಆರ್ಥಿಕವಾಗಿರಲಿ, ಸರ್ಕಾರದಿಂದಾಗಲಿ, ನಿಮ್ಮಂಥವರಿಂದಾಗಲಿ ಸಹಾಯ ಮಾಡಿ ಸಮಾಜದಲ್ಲಿ ಮುಂದೆ ತಂದು ಬೆಳೆಸಿದಾಗ ಮಾತ್ರ ಈ ಸಂಘಟನೆ ಒಳ್ಳೆಯ ಹೆಸರು ಬರ್ತದೆ ಅಂತಕ್ಕಂಥ ಮಾತು. ಅದಕ್ಕಾಗಿ ಸಂಘಟನೆ ತಾವೆಲ್ಲರೂ ಒಳ್ಳೆಯವರು, ಯಾರಿಗೆ ಒಂದು ಸಿಂಗಲ್ ಪೈಸೆ ಕೇಳಿಲ್ಲ. ಇಷ್ಟೊಂದು ಸಂಘಟನೆ ಮುಖಾಂತರ ನಾನು ನೋಡ್ತಾ ಇದ್ದೀನಿ. ಈ ಹನುಮಂತರಾವಲ್ಲಿ ಅಣ್ಣವರಲ್ಲಿ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ತಾರೆ ಸಮಾಜ ಸಲುವಾಗಿ. ಒಳ್ಳೊಳ್ಳೆ ಎಲ್ಲ ಜಾತಿ ಜನ ಕರ್ಕೊಂಡು ಬಂದು ಒಳ್ಳೊಳ್ಳೆ ಫಂಕ್ಷನ್ಗಳು ಮಾಡ್ತಾರೆ, ನೋಡ್ತಾ ಇರ್ತೀನಿ ನಾನು. ಯಾರ ಬಲ್ಲಿ ಒಂದು ಸಿಂಗಲ್ ಪೈಸೆ ಕೇಳಲ್ಲ. ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಪ್ರತಿಯೊಬ್ಬರ ಅನುಕೂಲ ಆಗಬೇಕು, ಎಲ್ಲರಿಗೂ ಒಳ್ಳೇದಾಗಲಿ ಅಂತಷ್ಟು ಇಟ್ಕೊಂಡು ನಮ್ಮದು ಎಲ್ಲ ಬಿಟ್ಟು ಅವ್ರು ರೈತರು ಅದಾರ, ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅದಾರ, ಎಲ್ಲರೂ ಬಿಟ್ಟು ಬಂದೇನಪ್ಪ ಈ ಕೆಲಸವನ್ನು ಮಾಡ್ತಕ್ಕಂಥವ್ರು. ಅವ್ರಿಗೆ ನಿಜವಾಗ್ಲೂ ಕೂಡ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನೇ ನಮ್ಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡ್ತೀವಿ. ತಮ್ಮೆಲ್ಲರಿಗೆ ವಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಕೆ ಟೈಗರ್ಸ್ ಬ್ರಿಗೇಡ್ಸ್ ಏನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ಯೋದಲ್ಲ, ಭಾಳ ಸಂತೋಷದ ವಿಚಾರ. ಯಾಕಂದ್ರೆ ಈ ಸಂಘಟನೆ ಇದೇ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೇಕು ಮತ್ತು ಅದೇ ರೀತಿಯಾಗಿ ಎಲ್ಲರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು. ಯಾವುದೇ ಇರಲಿ, ಯಾವುದೇ ಸಮಾಜ ಇರಲಿ, ಏನೇ ಇರಲಿ, ಎಲ್ಲರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ಮತ್ತು ಸಂದರ್ಭದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಮಾಡಿ ಪ್ರತಿಭೆಯನ್ನು ಸನ್ಮಾನ ಸ್ವೀಕರಿಸಿದಂಥ ಎಲ್ಲ ಮಕ್ಕಳಿಗೂ ಸಹ ನನ್ನ ವಂದನೆಗಳು. ಕೆ ಟೈಗರ್ಸ್ ಮಾತಾಡಬೇಡಪ್ಪಿ. ಕೆ ಟೈಗರ್ಸ್ ಬ್ರಿಗೇಡ್ನ ಅಧ್ಯಕ್ಷರು ಹನುಮಂತರಾವ್ ಮತ್ತು ಸಿದ್ದಣ್ಣ ಎಲ್ಲ ಭೇಟಿಯಾಗಿದ್ದರು. ಒಂದು ವರ್ಷದ ಈ ಒಂದು ಕಾರ್ಯಕ್ರಮ ಒಂದು ಚೆನ್ನಾಗಿ ಮಾಡಿದ ಪ್ರಥಮ ವಾರ್ಷಿಕೋತ್ಸವ ಸಭೆ ನಿಮಿತ್ತ ಇಲ್ಲದೆ ಸನ್ಮಾನ ಇದೆ. ಈ ಒಂದು ವರ್ಷದ ಕಾರ್ಯಕ್ರಮವನ್ನು ಅವರೊಂದು ಕೆ ಟೈಗರ್ಸ್ ಒಂದು ಉದ್ದೇಶ ಇದಲ್ಲ, ವಾಯ್ಸ್ ಫಾರ್ ರೆವಲ್ಯೂಷನ್ ಆ್ಯಂಡ್ ಡೆವಲಪ್ಮೆಂಟ್. ಈ ಒಂದು ಪ್ರಥಮ ವಾರ್ಷಿಕೋತ್ಸವ ಶಂಭುಲಿಂಗಣ್ಣ ಅವರು ಹೇಳ್ತಾ ಇದ್ದರು, ಕೆಲವು ಸಂಘಟನೆಗಳು ಹುಟ್ಟಿ ಅವತ್ತೇ ಸಾಯ್ತವ, ಕೆಲವು ಹೆಸರಿಗೆ ಮಾತ್ರ ಇರ್ತಾವ, ರಾಜ್ಯ ಅಧ್ಯಕ್ಷ ಥರ ಯಾವುದೋ ಗ್ರಾಮದಾಗ ಇರ್ತವೆ. ಅದೇ ರೀತಿ ನಾವು ಈ ವಾಯ್ಸ್ ಫಾರ್ ರೆವಲ್ಯೂಷನ್ ಅವರು ತಮ್ಮ ಪ್ರಾಸ್ತಾವಿಕದ 3-4 ವಿಷಯಗಳಿದ್ದು ನಾನು ಎಲ್ಲವನ್ನು ಮಾತಾಡಲ್ಲ, 3 ವಿಷಯನಷ್ಟೇ ಮಾತಾಡ್ತೀನಿ. ಒಂದು 2 ನಿಮಿಷ. ಜಪಾನ್ ಮಾದರಿ ಅಂತ ಹೇಳ್ತಾ ಇದ್ದರು. ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಬಿದ್ದ ಮೇಲೆ ಅಲ್ಲಿ ಇವತ್ತಿಗೂ ಏನು ಬೆಳೀತಾ ಇಲ್ಲ. ಎರಡನೇ ಮಹಾಯುದ್ಧದ ನಂತರ ದೇಶದ ಮೇಲೆ ಬಾಂಬ್ ಹಾಕಿದ ಮೇಲೆ ಇವತ್ತು ಬೆಳೆದಿಲ್ಲ, ಏನೂ ಬೆಳೀತಾ ಇಲ್ಲ. ಆದರೆ ಇವತ್ತು ದೇಶ ಜಗತ್ತಿನ ನಂಬರ್ 1ಗೆ ಕಾಂಪಿಟೇಷನ್ ಕೊಟ್ಟು ಕೆಲವರಲ್ಲಿ ನಂಬರ್ 1 ಇದೆ. ಅದಕ್ಕೆ ಕಾರಣ ಪ್ರೈಮರಿ ಸ್ಕೂಲ್ ಎಜುಕೇಷನ್. ಆ ಪ್ರೈಮರಿ ಸ್ಕೂಲ್ ಎಜುಕೇಷನ್ 2 ಕಲಿಸ್ತಾರ. ಎಜುಕೇಷನ್ ಜೊತೆಗೆ ಸ್ಕಿಲ್ ಮತ್ತು ದೇಶಭಕ್ತಿ. ಇವತ್ತು ನಮಗೆ ದೇಶಭಕ್ತಿ ಬಗ್ಗೆ ಸಂಬಂಧನೇ ಇಲ್ಲ. ಇವತ್ತು ಪ್ರೈಮರಿ ಸ್ಕೂಲಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಾರೆ, ಹೈಯೆಸ್ಟ್ ಅವರು ಕ್ವಾಲಿಫಿಕೇಷನ್ ತಂದ್ರೆ ದುರಾದೃಷ್ಟ ಪ್ರೈವೇಟ್ ಸ್ಕೂಲ್ ಆಗ್ತೀವಿ. ಬಿಕಾಸ್ ಆಫ್ ಅಟಿಟ್ಯೂಡ್, ಅಂದರೆ ಅವರ ನಡವಳಿಕೆಗಳು. ಇವತ್ತು ಪ್ರೈವೇಟ್ ಸ್ಕೂಲ್ನಲ್ಲಿ ಅವ್ರ ಎಜುಕೇಷನ್ ಕಡಿಮೆ ಇದ್ದರೂ ತುಂಬ ಜನ ಯಾಕೆ ಸೇರ್ತಂದ್ರೆ ಅಲ್ಲಿ ಆ್ಯಕ್ಟಿವಿಟೀಸು, ಚಟುವಟಿಕೆ, ಮಾತಾಡೋದು. ಗೌರ್ಮೆಂಟ್ ಸ್ಕೂಲ್ ಅಂದರೆ ಹೆಂಗೂ ಬರ್ತಾರೆ, ಹೆಂಗೂ ಪಾಠ ಹೇಳ್ತಾರೆ. ಈಗ ಮೊನ್ನೆ ನಂಜುಂಡಪ್ಪ ವರದಿ ಆದಮೇಲೆ ಇನ್ನೊಂದು ವರದಿ ಬಂದಿದೆ, ಆಯೋಗ ಆಗಿದೆ. ಆ ಆಯೋಗದ ಅಧ್ಯಕ್ಷರ ಮೀಟಿಂಗ್ನಲ್ಲಿ ವಿಧಾನಸೌಧಾಗಿದೆ, ನಮ್ಮ ವಿಧಾನಸೌಧ ಗುಲ್ಬರ್ಗದಲ್ಲಿದ್ದೆ ನಾನು. ಅಲ್ಲಿ ಮಾತಾಡೋ ಕಾಲಕ್ಕೆ ನಾನು ಹೇಳಿದೆ, ಸರ್ ನೀವು ಎಷ್ಟು ದಿನ ಚೇರ್ಮನ್ ಆಗಿರ್ತಾರೋ ಗೊತ್ತಿಲ್ಲ, ಆದರೆ ರಿಪೋರ್ಟ್ ಮಾತ್ರ ಚೆನ್ನಾಗಿ ಬರಿ ಅಂತ ಹೇಳಿದೆ. ಏನು ರಿಪೋರ್ಟ್ ಚೆನ್ನಾಗಿ ಬರೀಬೇಕಂತ ಇದು ರಿಟೈರ್ಡ್ ಜಡ್ಜ್ ಇರ್ತಾರೆ ಒಬ್ಬರು. ಹೆಂಗೆ ನಂಜುಂಡಪ್ಪ ಜಡ್ಜ್ ಇದ್ದಿರಂಗೆ ಒಬ್ಬರು ಜಡ್ಜನ್ನ ಹಾಕಿ ಇದು ಮಾಡಿದ್ರು ನೇಮಕ. ಒಬ್ಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಪರ್ಸನ್. ಮನಮೋಹನ್ ಸಿಂಗ್ಗೆ ಅವರು ಅಡ್ವೈಸರ್ ಆಗಿದ್ದರು. ಅವ್ರಿಗೆ ಅದು ಕೆಲವು ಮಾತು ಹೇಳಿದೆ, ಕಲಬುರಗಿ ಕಲ್ಯಾಣ ಕರ್ನಾಟಕ ಹಿಂದುಳಿದಂತಿರಲ್ಲ, ಕಲ್ಯಾಣ ಕರ್ನಾಟಕ ಉಳಿದೇ ಇಲ್ಲ. ದುರಾದೃಷ್ಟ ನಮ್ಮ ಮಾನಸಿಕ ಸ್ಥಿತಿ ಬದಲಾವಣೆ ಆಗಬೇಕು. 2ನೇದು ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ಹುಡುಕಬೇಕು. ನಮ್ಮ ಎಜುಕೇಷನ್ ಬ್ಯಾಕ್ವರ್ಡ್ ಅಂತೀವಲ್ಲ, ಎಜುಕೇಷನ್ ಬ್ಯಾಕ್ವರ್ಡ್ನಲ್ಲಿ ಕೆಲವು ಊರುಗಳಲ್ಲಿ ಮ್ಯಾಥಮೆಟಿಕ್ಸ್ನಲ್ಲೇ ಫೇಲ್ ಆಗ್ತೀವಿ,
ಕೆಲವು ಮಕ್ಕಳು ಇಂಗ್ಲೀಷ್ನಲ್ಲಿ ಫೇಲ್ ಆಗ್ತಾರೆ, ಕೆಲವು ಮಕ್ಕಳಲ್ಲಿ ಟೀಚರ್ಸೇ ಇಲ್ಲ, ಕೆಲವು ಸ್ಕೂಲಿಗೆ ಬಿಲ್ಡಿಂಗ್ಗಳಿಲ್ಲ. ಈ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ಆಗಬೇಕು, ಒಂದೇ ಇದಾಗಬಾರ್ದು. ಇವತ್ತು ನಮ್ಮ ಮಕ್ಕಳಿಗೆ ದೊಡ್ಡ ಏಮ್ ಕೊಡ್ರಿ. ಇವತ್ತೇನು ತೊಗೊಂಡಿದ್ದಾರಲ್ಲ, ಕಲಬುರಗಿಯಲ್ಲಿ ಕೆಲವು IAS ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ರಾಜಶೇಖರ್ ಅವರು ಅಫ್ಜಲ್ಪುರಿನ IAS ಆದವರು ಇವತ್ತು ಪ್ರಯಾಗರಾಜದ DC ಆಗಿದ್ದಾರೆ. ಇಡೀ ವಿಶ್ವ ಪ್ರಖ್ಯಾತ ಪ್ರಯಾಗರಾಜದ ಕುಂಭಮೇಳವನ್ನು ಕಲಬುರಗಿ ಅಫ್ಜಲ್ಪುರದ ಒಬ್ಬ ಯುವಕ ಒಬ್ಬ DC ಆಗಿದ್ದಾನೆ, IAS ಮಂದಿ, ಇವತ್ತು ಆ ಕುಂಭಮೇಳ ನಡೆಸಿಕೊಟ್ಟಿದ್ದಾನೆ. ಅದಕ್ಕೊಂದು ಜೋರ ಚಪ್ಪಾಳೆ ಇರಲಿ. ಕಲಬುರಗಿಯಲ್ಲಿ ಹಿಂದುಳಿದಿಲ್ಲ. ದುರಾದೃಷ್ಟ ನಮ್ಮ ರಾಜಕೀಯ ಪ್ರೇರಣೆಗಳು, ರಾಜಕೀಯ ಇಚ್ಛಾಶಕ್ತಿ ಕೊರತೆ ಆಗ್ಯದ. KKRDBಗೆ 5,000 ಕೋಟಿ ರೊಕ್ಕ ಬರ್ತದ, ಕರೆಕ್ಟ್ ಅದನ್ನು ವ್ಯವಸ್ಥೆಯಿಂದ ಆಗಲ್ಲ. ಇವತ್ತು ರೈತರ ಬಗ್ಗೆ ನಾವು ಮಾತಾಡಕತ್ತಿದ್ವಿ. ಇವತ್ತು ರೈತರ ಬಗ್ಗೆ ನಾವು ಮಾತಾಡೋಕಾಲಕ್ಕೆ ಮೊದಲನೇ ಒಂದು ಸಮಸ್ಯೆ ಗೊತ್ತಿರಲಿ. ರೈತರ ಬೆಳೆದಂಥ ಬೆಲೆಗೆ ನೀವೊಂದು ಕಡ್ಡೆ ಬಿ ತಯಾರು ಮಾಡೋಕ್ಕೆ ರೇಟ್ ಮಾಡ್ತೀವಿ, MRP ಮಾಡ್ತೀವಿ. ನೀವು ಒಂದು ಕ್ಯಾಂಡಲ್ ತಯಾರು ಮಾಡಿರಿ MRP ಇರ್ತದೆ, ಒಂದು ಚಪ್ಪಲಿ ತಯಾರು ಮಾಡಿರಿ MRP ಅದ, ಒಂದು ವಾಚ್ ತಯಾರು ಮಾಡಿರಿ ರೇಟ್ ಫಿಕ್ಸ್ ಅದ. ದುರದೃಷ್ಟ ರೈತರ ಬೆಳೆಗೆ ರೇಟ್ ಫಿಕ್ಸ್ ಇಲ್ಲ. ಎಲ್ಲಿವರೆಗೆ MRP ನೀವು ಫಿಕ್ಸ್ ಆಗಲ್ಲ, MRPನ ನಾವು ರೈತರು ಮಾಡೋಂಗಿಲ್ಲ, ಅಲ್ಲಿವರೆಗೆ ನಾವು ಉದ್ಧಾರ ಆಗಲ್ಲ. ಇವತ್ತು ರೈತರಿಗೆ ಸಬ್ಸಿಡಿ ಕೊಡೋದಕ್ಕಿಂತ ಜೊತೆಗೆ ಅವರಿಗೆ ಮಾರುಕಟ್ಟೆ ವ್ಯವಸ್ಥೆಗಳಿಲ್ಲ, ಇವತ್ತಿಗೂ ಇಲ್ಲ. 80 ವರ್ಷ ಆಗ್ಬರ್ತೀವಿ, ಇನ್ನೊಂದು ಸ್ವಲ್ಪ ದಿನ 80 ಸ್ವತಂತ್ರಕ್ಕೆ 80 ವರ್ಷ ಆಗದ, ಇನ್ನೂ ರೈತರ ಸಮಸ್ಯೆಗಳು ಮುಗಿದಿಲ್ಲ. ಇಷ್ಟು ಮುಖ್ಯಮಂತ್ರಿ ಬಂದೋಗ್ಯಾರ, ಮಂತ್ರಿಗಳು ಬಂದೋಗ್ಯಾರ. ನಮ್ಮ ಮಂತ್ರಿ ರಾಜಕೀಯ ಬಗ್ಗೆ ನಾನು ಮಾತೇ ಆಡೋದಿಲ್ಲ. ಎಲ್ಲಿವರೆಗೆ ನಮ್ಮ ಶಿಕ್ಷಣ ಮತ್ತು ಜನಜಾಗೃತಿ ಆಗಬೇಕು. KK ಟೈಗರ್ಸ್ ಏನು ಕಾರ್ಯಕ್ರಮ, 1 ವರ್ಷ ಜನ ಇಂಪಾರ್ಟೆಂಟ್ ಇಲ್ಲ, ಇವತ್ತು ಎಷ್ಟು ಜನಸಂಖ್ಯೆ ಇಲ್ಲ. ಮುಂದಿನ ದಿನಗಳಲ್ಲಿ ರಂಗಮಂದಿರಲ್ಲೇ ಮಾಡೋಣಂತ. ಆದರೆ ಕೆಲವೇ ಸಮಸ್ಯೆಗಳು, ಇಷ್ಟೂ ಬೇಡಿಕೆಗಳನ್ನು ಮಾಡೋದಕ್ಕಿಂತ ನನ್ನ ಅಭಿಪ್ರಾಯ ಕೆಲವು ವಿಷಯಗಳನ್ನು ಸರ್ಕಾರಕ್ಕೆ ತಲುಪಿಸ್ಬೇಕದು. ಜನಗೆ ಧ್ವನಿ ಇಲ್ಲ. ಇವತ್ತು ಕಲಬುರಗಿಯಲ್ಲಿ ಫೇಲ್ಯೂರ್ ಆಗೋ ಕಾರಣ ಅಂದರೆ ಇವತ್ತು ಎಲ್ಲ ಒಬ್ಬ ರಾಜಕಾರಣಿಯಿಂದ ನಾವು ಜೊತೆಗಿದ್ವಿ. ನಾವು ಹೆಸರು ಹೇಳೋದು ಬೇಡ, ಆದರೆ ಎಲ್ಲಿವರೆಗೆ ಸಾಮಾನ್ಯ ಸಮಸ್ಯೆಗೆ ಧ್ವನಿ ಎಲ್ಲಿವರೆಗೆ ಕೇಳಲ್ಲ, ಆ ಧ್ವನಿ ರೈತರಿಗಾಗಲಿ ಜನರಿಗಾಗಲಿ ಧ್ವನಿ ಏನು ಆಶ್ವಾಸನೆ ಈಡೇರ ಯಾರೂ ಕೇಳಲ್ರಿ. ಯಾಕಂದ್ರೆ ನಾನು ಎಲ್ಲ ರೀತಿಯಿಂದ ಬೆಳೆದೀನಿ. ನಾನು ರಾಜಕೀಯದಾಗೂ ಓಡಾಡಿದ್ದೆ, ಸಾಮಾಜಿಕ ಓಡಾಡಿದ್ವಿ, ಸ್ವಾಮೀಜಿ ಆಗಿವಿ ಎಲ್ಲ. ಇಲ್ಲಿವರೆಗೆ ಒಂದು 100 ಪ್ರಾಜೆಕ್ಟ್ ಮಾಡಿದ್ದೀನಿ. ನಾನು ಒಂದು ಯೋಜನೆಯಲ್ಲಿ 6,000 ಮಂದಿಗೆ ಉದ್ಯೋಗ ಕೊಡಿಸಿದ್ವಿ, ಟ್ರೈನಿಂಗ್ ಕೊಟ್ಟು ಸಬ್ಸಿಡಿ ಕೊಟ್ಟಿದ್ವಿ. ದುರಾದೃಷ್ಟ 50% ಮಂದಿ ಸ್ವಾಮೀಜಿದ ಸಬ್ಸಿಡಿ ಅಡ್ಜಸ್ಟ್ ಹೆಂಗೆ ಮಾಡ್ಕೋಬೇಕು ಅಂದರೆ ನಮ್ಮ ಸೈಕಾಲಜಿ ಮಾನಸಿಕ ಸ್ಥಿತಿ ಸಬ್ಸಿಡಿ ಅಂದರೆ ಅದ್ರ ಹೆಂಗೆ ರೊಕ್ಕ ಎತ್ತಬೇಕಂತೇಳಿ ನಾನೊಬ್ಬ ಶುಗರ್ ಫ್ಯಾಕ್ಟ್ರಿ ರೆಕಮೆಂಡ್ ಮಾಡಿದ್ವಿ ಡೆಲ್ಲಿಲಿಂದ. 1.5 ವರ್ಷ ಆಗ ನನಗೆ ಫೋನ್ ಬಂತು, ಡೆಲ್ಲಿಲಿಂದನೇ ಬಂತು, ಸ್ವಾಮೀಜಿ ಆಪ್ಕಾ ಆದ್ಮಿ ಆಜ್ಕಲ್ ನೈ ಓರೆ, ವಾಟ್ ಈಸ್ ದ ಪ್ರಾಬ್ಲಮ್ ಅಂತ. ನಾನು ಏನಾಗಿತ್ತಪ್ಪ ಅಂತ ಕೇಳಿದ್ರೆ, ಆ ಶುಗರ್ ಫ್ಯಾಕ್ಟ್ರಿಗೆ ರೊಕ್ಕ ರಿಲೀಸ್ ಎಲ್ಲ ಆಗಿದ ಮೇಲೆ ಶುಗರ್ ಫ್ಯಾಕ್ಟ್ರಿ ಎಲ್ಲ ನೋಡಿ ಬಂದಿವಲ್ಲ, ಸ್ಟ್ರಕ್ಚರ್ ಎಲ್ಲ ಆಗಿತ್ತು, ಅದೆಲ್ಲ ಮೇನ್ ಇನ್ನೂ ಸ್ವಲ್ಪ ಉಳಿದಿತ್ತು. ಅಲ್ಲಿ ವಿಶೇಷ ಅಂದ್ರೆ ಆ ರೊಕ್ಕನ ಸೀದಾ MLA ಎಲೆಕ್ಷನ್ಗೆ ಡೈವರ್ಟ್ ಮಾಡಿಟ್ರು. ಆ ಎಲೆಕ್ಷನ್ದಾಗ ಸೋತ ಮೇಲೆ ಶುಗರ್ ಫ್ಯಾಕ್ಟ್ರಿ ಹೋಯ್ತು, ಕ್ಯಾಂಡಿಡೇಟ್ನೂ ಹೋಯ್ತು, ಆತ್ಮಹತ್ಯೆಗೆ ಅಟೆಂಪ್ಟ್ ಮಾಡಿದ್ರು. ನಾವು ಯಾಕೆ ಹೇಳ್ತೀವಿ ಅಂದರೆ, ಈ ಮುಂದಿನ ದಿನಗಳ ಸಣ್ಣ ವಿಷಯ ಒಮ್ಮೆಲೆ 100 ಬೇಡ, 100 ಪರಿಹಾರ ಆಗ ಸಾಧ್ಯ ಇಲ್ಲ. ಇವತ್ತು ರಾಜಕೀಯ ಇಚ್ಛಾಶಕ್ತಿ ಇರ್ಬೋದು, ಸಣ್ಣ ಸಮಸ್ಯೆಗಳನ್ನು ಒಂದು ಕಡೆ. ಇವತ್ತು ನೀರಿನ ಮೂಲಗಳು, ಇವತ್ತು ಹೊಸ ಡ್ಯಾಮ್ ಕಟ್ಟೋದು ವಿಚಾರ ಮಾಡಬೇಡಿ, ದಯಮಾಡಿ ಎಲ್ಲ ತಿಳ್ಕೊರಿ. ಇದ್ದು ಡ್ಯಾಮ್ಗಳಲ್ಲಿ ಇದ್ದು ನದಿಗಳನ್ನು ನೀರಿನ ಮೂಲ ಸಂರಕ್ಷಣೆ ಮಾಡಿರಿ. ಇಲ್ಲದಿದ್ದರೆ ಮುಂದಿನ ಬರುವ 5 ವರ್ಷಗಳಲ್ಲಿ ನಮ್ಮ ಮಕ್ಕಳು ಹಿಡಿದು ನಮಗೆಲ್ಲ ಕ್ಯಾನ್ಸರ್ ಬರ್ತದೆ. ಇವತ್ತು ಒಂದು ಎಕ್ಸಾಂಪಲ್ ಗಣಗಾಪುರದ ಹೇಳ್ತೀನಿ. ನಾನು ಮೊನ್ನೆ ಒಂದು ಸಲ ಕಾರ್ಯಕ್ರಮ ಮಾಡಿದ್ದೀವಿ, ಅಲ್ಲಿ ಇನ್ನೂ ಮಾಡೋರಿದ್ವಿ. ಇಷ್ಟು ನೀರು ಪೊಲ್ಯೂಟ್ ಆಗ್ಯದ, ಇಷ್ಟು ನೀರು ಪೊಲ್ಯೂಟ್ ಆಗ್ಯಂದರೆ ಅದೇ ನೀರು ನಾವು ಕುಡಿತೀವಿ ರೀ. ಇವತ್ತೇನು ಬಾಟ್ಲಿ ನೀರು ಕುಡಿತೀವಿ, ಶುದ್ಧ ನೀರು ಅಲ್ಲೇ ಅಲ್ಲ. ತುಂಗಭದ್ರಾ ನದಿಯ ಪಾದಯಾತ್ರೆ ಮೊನ್ನೆ ಮುಗಿಸಿದ್ದು ನಾವು ಶಿವಮೊಗ್ಗದಿಂದ ಗಂಗಾವತಿ ಹರಿಹರಕ್ಕೆ ಬಂದಿದ್ವಿ. ಹರಿಹರದ ಗಂಗಾವತಿ ಮಂತ್ರಾಲಯ, ನೆಕ್ಸ್ಟ್ ಮಂತ್ರಾಲಯ ಶ್ರೀಶೈಲ ಹೋಗ್ತಾಯಿದ್ವಿ. ಆ ತುಂಗಭದ್ರಾ ನದಿ ಉಳಿಸಲಿ ಒಂದು ಗ್ರಾಮದಲ್ಲಿ ನಾನು ಭಾಷಣ ಮಾಡೋಕತ್ತಿದ್ದೆ. ದಯಮಾಡಿ ಈ ಗ್ರಾಮದ ಅಧ್ಯಕ್ಷರಿದ್ದರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದರು, ಬೇರೆ ಎಲ್ಲ ಹಿರಿಯರಿದ್ದರು. ಇಲ್ಲಿ ಒಂದು ಸಂಸ್ಕರಣಾ ಘಟಕ ಮಾಡಿರಿ, ಹೊಲಸು ನೀರನ್ನು ಫಿಲ್ಟರ್ ಮಾಡಿ ನದಿಗೆ ಬಿಡ್ರಿ ಅಂತ. ಒಬ್ಬ ಮಧ್ಯದಲ್ಲಿ ಎದ್ದು ಕೈ ಮಾಡಿದ, ನಮ್ದೆಲ್ಲ ಹೊಲಸು ಹೋಗ್ತಲ್ಲ, ಅದು ಮುಂದಿನ ಊರಿಗೆ ಹೋಗ್ತಾನೆ, ನಮಗೇನು ಬರಲ್ಲ. ನನಗಲ್ಲಿ ಶಾಕ್ ಆಯ್ತು. ಅವ್ನು ಕುಂದ್ರು ಅಂತ ಹೇಳಿದೆ. ಇಲ್ಲಕ್ಕೆ ಈ ಕಡೆ ಮುಂದೆ ವೇದಿಕೆ ಮ್ಯಾಗ ಬಂದು ಒಳ್ಳೆ ಪ್ರಶ್ನೆ ಕೇಳಿದೆ. ಅವ್ನು ಹೇಳಿದೆ, ಹಿಂದಿನ ಊರಾಗ ನಾನು ಭಾಷಣ ಮಾಡಿದ್ನಲ್ಲ, ಆ ಊರವ್ರು ಇದೇ ಹೇಳ್ಯಾರ ನನಗೆ, ನಮ್ಮ ಊರು ಹೊಲಸು ಮುಂದಕ್ಕೆ ಬರ್ತಾರೆ ಗುರುಗಳೇ, ನಮ್ಮ ಊರಿಗೆ ಬರಲ್ಲ ಅಂತ. ದಯಮಾಡಿ ಮಾಡಿದ್ದುಣ್ಣೋ ಮಾರಾಯ ಅಂತಿರಲ್ಲ, ಇವತ್ತು ನಾವು ಎಷ್ಟು ನೀರು ನದಿಗೆ ಹೊಲಸು 10-25% ನಮ್ಗೆ ವಾಪಸ್ ಬರ್ತಾರೆ. ಒಂದು ತರಕಾರಿ ಮುಖಾಂತರ ಬರ್ಬೋದು, ನೀರಿನ ಮುಖಾಂತರ ಇರ್ಬೋದು, ಬೆಳೆಗಳ ಮುಖಾಂತರ ಇರ್ಬೋದು. ಇವತ್ತು ದಯಮಾಡಿ ಇವತ್ತು ನಮ್ಮ ಆರೋಗ್ಯ, ಹಿಂದಕ್ಕೆ ನಮ್ಮ ತಂದೆಯವರು ಅಜ್ಜಿಯವರು ಎಲ್ಲರದ್ದು ಆರೋಗ್ಯ ನೋಡ್ರಿ, ಇವತ್ತಿನ ಯುವಕರ ಆರೋಗ್ಯ ನೋಡ್ರಿ. ಯಾಕಂದ್ರೆ ಮೊದಲು ಮನುಷ್ಯ ಆರೋಗ್ಯವಾಗಿರಬೇಕು, ಗಾಳಿ ಚೆನ್ನಾಗಿರಬೇಕು, ನೀರು ಚೆನ್ನಾಗಿರಬೇಕು, ಆಹಾರ ಚೆನ್ನಾಗಿರಬೇಕು, ವಿಚಾರ ಚೆನ್ನಾಗಿರೋ, ಸಮಾಜ ದೃಷ್ಟಿಯಿಂದ ಕೆಲಸ ಮಾಡ್ತಿರ್ಬೇಕು, ಒಂದು ಉದ್ಯೋಗ ಅಂತ ಇರಲಿ.
ಆದರೆ ಇನ್ನೂ ಒಂದು ವಲಸೆ ಬಗ್ಗೆ ಮಾತಾಡ್ತಿದ್ರು. ಹೈಯೆಸ್ಟ್ ವಲಸೆ ಹೋಗೋರು ಯಾದಗಿರಿಯಿಂದ ಹೋಗ್ತಾರೆ. ಇವರೆಲ್ಲ ವಲಸೆ ಹೋದವ್ರು ಎಲ್ಲಿ ಹೋಗ್ತಾರೆ ಅಂತ ನಾವು ಸ್ವಲ್ಪ ಸಮೀಕ್ಷೆಗೆ ಓದಿದ್ವಿ, ಏನಾಗ್ತದೆ ಒಂದು ಸ್ವಲ್ಪ ನೋಡೋಣ ಅಂತೇಳಿ. ಅವ್ರ ಟ್ರೈನಿಗೆ ಹೋದೆ, ಅಬ್ಬಾ ಕುಂದ್ರಕ್ಕಾಗಲಿಲ್ಲ ನನ್ನ ಕೈಲಿ. ಆ ಯಾದಗಿರಿಯಲ್ಲಿ ವಲಸೆ ಹೋದವರೆಲ್ಲ ಗಾರೆ ಕೆಲಸ ಮಾಡ್ತಾರೆ, ಅಂದರೆ ಸಿಮೆಂಟಿನ ಕೆಲಸ, ಕಾಂಟ್ರಾಕ್ಟ್ ಕೆಲಸ. ಬೇರೆ ಯಾಕೆ ಮಾಡಲ್ಲ, ನಮ್ಗೆ ಯಾವ ಬರಲ್ಲ ಅಂತ ಹೇಳ್ತಾರೆ. ಒಂದೊಂದು ಏರಿಯಾ ಫಿಕ್ಸ್ ಮಾಡ್ರೆ ಬೆಂಗಳೂರದಾಗ ಅವ್ರಿಗೂ ಸಮೀಪ ಹೋಗಿ ಕೇಳಿದ್ ನಾವು, ಇಲ್ಲ ಅದು ಇವತ್ತು ಅವ್ರು ಕೇಳಿದ ಮ್ಯಾಗ ಹೇಳಿದ್ರು ನಮಗೆ ಕೂಲಿ ಕೆಲಸ, ಗಾರೆ ಕೆಲಸ, ಸಿಮೆಂಟ್ ಕೆಲಸ 3 ಬಟ್ಟು ಯಾವುದು ಬರಲ್ಲ ಅಂದರು. ಅವ್ರಂದ್ರೆ ಲೇಬರ್ ಅಂದರೆ ನಾವು ಯಾದಗಿರಿ ಅಂತ ಗುಲ್ಬರ್ಗ ಫಿಕ್ಸ್ ಆಗಿವಿ ನಾವು. ಅದಕ್ಕೆ ನಾವು ಏನು ಹೇಳಿದೆವು ಅಂದರೆ, ಒಬ್ಬ ಮಗು, ಒಬ್ಬ ಯುವಕ ಸಕ್ಸಸ್ಫುಲ್ ಜೀವನದಲ್ಲಿ ಆಗ್ಬೇಕಾದ್ರೆ ಸ್ಕಿಲ್ ಕಳಿಸ್ರಿ, ಕೌಶಲ್ಯ. KK ಟೈಗರ್ಸ್ಲಿಂದ ವಿನಂತಿ ಅಂದರೆ 10 ಮಂದಿ ಕಲಿಸ್ರಿ, 100 ಮಂದಿ ಮಕ್ಕಳಿಗೆ ಮಾಡಿರಿ, ಒಂದು ವೆಕೇಷ್ನಲ್ ಕೋರ್ಸ್ ಮಾಡಿರಿ, ಒಂದು ಸ್ಕಿಲ್ ಟ್ರೈನಿಂಗ್ ಇಡ್ರಿ. ಅಂದರೆ ಒಂದು ಕಂಪ್ಯೂಟರನ್ನು ಬರಲಿ, ಒಂದು ಮೊಬೈಲ್ ರಿಪೇರನ್ನು ಬರಲಿ, ಒಂದು TV ರಿಪೇರನ್ನು ಬರಲಿ, ಒಂದು ಗ್ಯಾಸ್ ರಿಪೇರನ್ನು ಇರಲಿ. ಇವತ್ತು ರಿಪೇರಿ ಕೆಲಸಗಳು ಬರಲಿ, ಒಂದೇ ಒಂದು ಸಣ್ಣ ಸ್ಕಿಲ್ ಇತ್ತಂದರೆ ಆಗ್ತವೆ, ಭಾರಿ ಸಕ್ಸಸ್ಫುಲ್ ಆಗ್ತಾನೆ. ಇಬ್ಬರು ಒಂದು ಸಣ್ಣ 2 ಉದಾಹರಣೆ ಹೇಳ್ತೀನಿ. ಇಬ್ಬರು ಕಟ್ಟಿಗೆ ಕಡಿತಿದ್ರು. ಆ ಇಬ್ಬರು ಕಟ್ಟಿಗೆ ಕಡಿಯೋರಲ್ಲಿ ಒಬ್ಬ ಜಾಸ್ತಿ ಕಡಿತಿದ್ದ, ಒಬ್ಬ ಕಡಿಮೆ ಕಡಿತಿದ್ದ. ಮಾಲಕನಿಗೆ ಡೌಟ್ ಬಂತು, ಇವೇನು ಬೇರೆಯವ್ರು ತಂದು ಹಾಕ್ಯಂತಾನ, ಏನು ಇಬ್ಬರು ಸೇಮ್ ಪಗಾರ ಕೊಡ್ತೀವಿ, ಜಾಸ್ತಿ ಯಾಕೆ ಹಾಕತ್ತಾನ. ಆವಾಗ ಅವ್ರು ವಿಚಾರ ಮಾಡಿದಾಗ, ಮೊದಲನೇ ಏನು ಕಟ್ಟಿಗೆ ಕಡಿತಿದ್ದ, ಎರಡನೇದು ಏನು ಮಾಡ್ತಾರೆ, ಸ್ವಲ್ಪ ಕಟ್ಟಿಗೆ ಕಡಿತದ ಒಂದು ತಾಸು, ಆಮೇಲೆ ಚೂಪ ಮಾಡೋದು ಇದಿತ್ತು, ಅದು ಕಬ್ಬಿಣದು, ಅದಕ್ಕೇನು ಅರ್ನ ಏನು ಅಂತಾರೆ ಅದಕ್ಕೆ, ಗರಗಸ್. ಆ ಕೊಡ್ಲಿನ ಆ ಗರಗಸ್ ತೊಗೊಂಡು ಅದು ಚೂಪ ಮಾಡ್ತದ. ಆ ಚೂಪ ಮಾಡಿಕೊಂಡು ಮತ್ತೆ ಕಡಿತಿದ್ದ, ಒಂದು ತಾಸಿಗೊಮ್ಮೆ ಚೂಪ ಮಾಡವ. ಅವನು ಸ್ಪೀಡ್ ಹೆಚ್ಚಿಗೆ ಆಗ್ತಿದ್ದು, ಇವನು ಸ್ಪೀಡ್ ಕಮ್ಮಿ. ಇವತ್ತು ಕೊರತೆ ಇದ್ದದ್ದು ನಮ್ಮ ಮಕ್ಕಳಲ್ಲಿ ಓನ್ಲಿ ಮಾನಸಿಕ ಸ್ಥಿತಿ. ದೊಡ್ಡ ಏಮ್ ಇರಬೇಕು, ಸ್ಮಾಲ್ ಏಮ್ ಇಸ್ ಎ ಕ್ರೈಮ್. ಭಾಳ ದೊಡ್ಡ ಏಮ್ ಇರಬೇಕು, ಭಾಳ ದೊಡ್ಡ ಏಮ್ ಇರಲಿ. ಏನು ದೊಡ್ಡದು, ಯಾಕಂದ್ರೆ ನಾನು ಡೆಹ್ರಾಡೂನ್ನಲ್ಲಿ IAS ಪಾಸ್ ಆದವರಿಗೆ ಸಬ್ಜೆಕ್ಟ್ ಭಾಷಣ ಮಾಡೋಕ್ಕೆ ಹೋಗಿದ್ದು ನಾನೇ. ಅಲ್ಲಿ ಆ ಭಾಷಣದಲ್ಲಿ ಸದ್ಯಕ್ಕೆ ಹೇಳಿದಾಗ ನಾನು 1 ಲಕ್ಷ ಮಕ್ಕಳಿಗೆ ಇಂಟ್ರಾಕ್ಷನ್ ಮಾಡಿದ್ದೀನಿ, 1 ಲಕ್ಷ ಮಕ್ಕಳಿಗೆ ಕಾರ್ಯಕ್ರಮ ಮಾಡಿದ್ವಿ. ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಕೊರತೆ ಇರೋದು, ಕೆಲವು ಮಕ್ಕಳಿಗೆ ಮ್ಯಾಥಮೆಟಿಕ್ಸು, ಕೆಲವು ಮಕ್ಕಳಿಗೆ ಇಂಗ್ಲೀಷು, ಕೆಲವು ಮಕ್ಕಳಿಗೆ ದೊಡ್ಡ ಗುರಿ ವಿಚಾರನೇ ಇಲ್ಲ. ಏನಾಗಬೇಕಂದ್ರೆ ಪೊಲೀಸ್ ಆಗ್ಬೇಕಂತಾರೆ ಸಹಜವಾಗಿ, ಇಲ್ಲ ಏನಾಗ್ಬೇಕಂದ್ರೆ ಡ್ರೈವರ್ ಆಗ್ಬೇಕಂದ್ರೆ. ನಾವು ಹುಡುಗರು 7ನೇ ಕ್ಲಾಸ್ ಕೆಳಗೆ ಯಾಕೆ ಪೊಲೀಸ್ ಆಗ್ಬೇಕಂತ ಕೇಳಿದಾಗ, ಇಲ್ಲ ಎಲ್ಲರೂ ಸೆಲ್ಯೂಟ್ ಹೊಡಿತಾನೆ, ತಾನು ಸೆಲ್ಯೂಟ್ ಹೊಡಿತಾನೆ. ನನಗೆ ಗೊತ್ತಿಲ್ಲ ಪಾಪ. ಡ್ರೈವರ್ ಯಾಕೆ ಆಗ್ತೀವಿ ಅಂತಂದರೆ, ಇಲ್ಲ ನಮ್ಮ ಪಕ್ಕದ ಮನೆ ಹುಡುಗ ಅಪ್ಪ ಡ್ರೈವರ್ ಅನ್ನ ಬಾಂಬೆಗೆ ಹೋಗಿ ಬಂದಾಗ ನಮ್ಗೆ ಬಟ್ಟೆ ತರ್ತಾನೆ, ನಮಗೂ ಬಟ್ಟೆ ಕೊಡ್ತಾನೆ. ಇನ್ನೊಬ್ಬ ಹೇಳಿದ ಕಂಡಕ್ಟರ್ ಆಗ್ಬೇಕು. ಕಂಡಕ್ಟರ್ ಯಾಕೆ ಹೇಳ್ತೀಯ, ಅವ್ನ ಜೇಬಿನ ರೊಕ್ಕ ಇರ್ತಾವಾಗಲೂ. ಅಂದರೆ ನಮ್ಮ ಮಕ್ಕಳಿಗೆ ಏನಾಗ್ತದ್ರೆ, ನಾವು ಏನು ತಿಳ್ಕೊಂಡು ಪಾಲಕರು, ನಮ್ಮ ಮಗ SLC ಬಂದು PUC ಬಂದ ಮೇಲೆ ಕಲಿಸ್ತದೆ ಸಾಧ್ಯ ಇಲ್ಲರಿ. 3 ವರ್ಷದ ಬುದ್ಧಿ 100 ವರ್ಷದ ತನಕ. ದ ಪ್ರೈಮರಿ ಸ್ಕೂಲ್ ಎಜುಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ಜಪಾನ್ ಸಕ್ಸಸ್ ಆಗಬೇಕಾದ್ರೆ ಪ್ರೈಮರಿ ಸ್ಕೂಲ್ ಮಾಸ್ಟರ್ಗೆ ಹೈಯೆಸ್ಟ್ ಸ್ಯಾಲ್ರಿ ಅದ, ಅವ್ನಿಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಅದ, ಹೈಯೆಸ್ಟ್ ದೇಶಭಕ್ತಿ ಇದೆ ಜಪಾನ್. ಇವತ್ತು ಜಗತ್ತಿನಲ್ಲಿ 2 ಸ್ಟ್ರಾಂಗ್, ಒಂದು ಇಸ್ರೇಲ್ ಮತ್ತು ಜಪಾನ್. ಅದರ ಜೊತೆಗೆ ನಾನು ಡೆಹ್ರಾಡೂನಲ್ಲಿ ಮಿಲಿಟ್ರಿ ಕ್ಯಾಂಪಿಗೆ ಹೋಗಿದ್ದೆ. ಆ ಕಬಡ್ಡಿ ಆಡ್ಸ್ ಅಂತ ಹೇಳಿದೆ ಸಹಜವಾಗಿ. ಅಲ್ಲೇ ಅಬ್ಜೆಕ್ಷನ್ ಮಾಡಿದೆ, ಐ ಥಿಂಕ್ ಇವರು ಇಂಜಿನಿಯರ್ ಅಂತಂದ. ನಾನು ಹೇಳಿದೆ, ಐ ಎಮ್ ಇಂಜಿನಿಯರ್ ಇದೆ, MTech ಮುಗಿದದಪ್ಪ, MA ಜರ್ನಲಿಸಮ್ ಮುಗಿಸೀನಿ, MSW ಮುಗಿಸೀನಿ, ನಾನು ಕಬಡ್ಡಿ ಆಡ್ಸ್ ಅಂತ ಭಾಷಣ ಮಾಡೋಕ್ಕೆ ನೀನು ಆಮೇಲೆ ಉತ್ತರ ಕೊಡು ಅಂತ ಹೇಳಿದೆ. ಕಬಡ್ಡಿ ಯಾಕೆ ಆಡ್ಸ್ ಅಂತ ಹೇಳ್ತಿದ್ರೆ, ಉಳುಕಿ ಟ್ರೈನಿಂಗ್ ಅವ್ರು ಕೊಡ್ತಿದ್ರು. ಜಗತ್ತಿನಲ್ಲಿ ಇನ್ನೂ ಒಂದು ಅತ್ಯಂತ ಬಲಿಷ್ಠವಾದ ಒಂದು ಸೇನೆ ಇದೆ, ಅದು ಶಿವಾಜಿ ಮಹಾರಾಜ್ ಸೇನೆ. ಇವತ್ತು ಶಿವಾಜಿ ಮಹಾರಾಜ ಸೇನೆಯನ್ನು ವರ್ಲ್ಡ್ನಲ್ಲಿ ಯಾರೂ ಇಲ್ಲ ಸರ್. ಇವತ್ತು ಇಡೀ ಜಗತ್ತಿನ ಇತಿಹಾಸವನ್ನು ಯಾರು ಓದ್ರಿ, ಆ ಶಿವಾಜಿ ಅತ್ಯಂತ ಕಡಿಮೆ ಸಂಖ್ಯೆ ಇಟ್ಟುಕೊಂಡು ಮೊಘಲರ ವಿರುದ್ಧ ಹೋರಾಟ ಮಾಡಿ ಗೆದ್ದ. ಆತನ ಮೇಲೆ ಒಂದು ಸ್ಕಿಲ್ ಇತ್ತು. ಏನು ಸ್ಕಿಲ್ಲು? ಕಬಡ್ಡಿ ಆಡಿಸ್ತದ. ಕಬಡ್ಡಿ ಆಡ್ಸೋಕ್ಕಲ್ಲಿ 2 ಪಾರ್ಟ್, ಒಂದು ಶಿವಾಜಿ ಸೇನೆ, ಒಂದು ಮೊಘಲರ ಸೇನೆ. ಈ ಶಿವಾಜಿ ಸೇನೆಯವರು ಕಬಡ್ಡಿ ಆ ಕಡೆ ಹೋದರೆ ಕಬಡ್ಡಿ ಪಾಯಿಂಟ್ ತರಲೇಬೇಕು, ಇಲ್ಲ ಸಾಯಬೇಕು, ಫಿಕ್ಸ್ಡ್ ಅದು. ಅಂದರೆ ಅವನ ಮಾನಸಿಕ ಸ್ಥಿತಿ ಹಿಂಗಾಯಿತು, ನಾನು ಯುದ್ಧದಲ್ಲಿ ರಣರಂಗದಲ್ಲಿ ಇಳಿದಾಗ ನಾನು ಪಾಯಿಂಟ್ ತರಬೇಕು, ಇಲ್ಲ ಸಾಯಬೇಕು. ಇವತ್ತು ನಾನು ಹಿಮಾಲಯವನ್ನು ಏರಿದಾರೆ, ಕಲಬುರಗಿಯಿಂದ ಪುಣ್ಯಾತ್ಮರು ಒಂದು 25 ಜನ ಕರ್ಕೊಂಡು ನಾನು ಹೋಗಿದ್ದೆ ಅಮರನಾಥಕ್ಕೆ. ನಾನು ಅವ್ರಿಗೆ ಹೇಳಿದೆ, ಕುದುರೆ ಮ್ಯಾಗ ಹೋಗಿರಿ, ಅಲ್ಲಿ ಮುಂದೆ ಸಿಗೋದಿಲ್ಲ ಅಂತ ಹೇಳಿದೆ. ನಮ್ಮನ್ನಂದ್ರೆ ಏನು ತಿಳ್ಕೊಂಡಿದ್ದಿನ, ನಾವು ಐವಂಶದ ವಾಕಿಂಗ್ ಮಾಡ್ತೀವಿ, ಕೆಲವು ಐವಂಶದ ಇನ್ನೂ ಮಾಡ್ತಾರೆ, ಹೆಸಳೋದು ಬೇಡ. ನಾನು ಅಂದೆ, ನೀವು ಐವಂಶದ ವಾಕಿಂಗ್ ಬೇರೆ, ಹಿಮಾಲಯ ಏರೋದೇ ಬೇರೆ, ಕುದುರೆ ಮುಗಿಸ್ರಂದ್ರೆ ನಮ್ಮ ಗುರುಗಳು ನಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಿರಂದವ. ಇಲ್ಲಿ ಬಿಡಪ್ಪ ಬರ್ರಿ ಅಂತಂದು. ಆ ಹಿಮಾಲಯನ ಅಮರನಾಥ್ ಇರೋಕ್ಕಲ್ಲಿ ಹಿಂಗೆ ಟರ್ನ್ ಆಗ್ತದೆ ರೀ. ಆ ಟರ್ನ್ ಆದ ಕೂಡ ಅದು ಒಂದು ಹೈಟ್ ಗೊತ್ತಾಗ್ತದೆ, ಅಲ್ಲಿ ಗೊತ್ತಾಗಲ್ಲ ರೀ. ಇವ್ರು ಹಿಂಗೆ ತಿರುಗಿ ನೋಡಿದ ಮೇಲೆ ಅದ್ರ ಅಮರನಾಥದ 32 ಕಿಲೋಮೀಟ್ರದ ಹೈಟ್ ನೋಡಿದ ಮೇಲೆ, ಗುರುಗಳೇ ಕಾಲಿಲ್ಲ, ನಾನು ನಮಸ್ಕಾರ ಮಾಡ್ತೀನಿ, ನಮ್ಮ ಕುದುರೆ ಮುಗಿಸಿ. ಯಾಕಂದರೆ ಅಲ್ಲಿ ಒಂಟಿ ಕಾಲಿದ್ದವು ಇರಕತ್ತೀರಿ. ನಾನೊಬ್ಬನೇ ನಡ್ಕೊಂತ ಹೋದೆ, ಬೇರೆ ಟೀಮ್ನಾಗ ಹೋದಿವಿ. ಇವರು ಕುದುರೆ ಮ್ಯಾಗ ಏರಿದ್ರು, ಅವ್ರು ಆಮೇಲೆ ಇಳಿದ್ರು. ನಾನು ಒಂದೊಂದು ಟೀಮ್ನಾಗ ಒಂದೇ ಕಾಲಿದ್ದವು ಇರಕತ್ತಿದ್ದ.
ನನಗೆ ಸ್ವಲ್ಪ ಆಶ್ಚರ್ಯ, ನಮ್ಮವ್ರಿಗೆ ಎಲ್ಲರೂ ಎರಡು ಕೈ ಕಾಲು ಇದ್ದು ಸತಿಗೆ ಇವರು ಏರಲಿಲ್ಲ, ಈ ಒಂದು ಕಾಲು ಯಾಕೆ ಇರ್ತಾರಂದರೆ ಅವನಿಗೆ ಮಾತಾಡಿದಲ್ಲ ಫ್ರೀ ಆದಾಗ, ನೀನು ಯಾಕಪ್ಪ ಹಿಮಾಲಯ ಒಂದೇ ಕಾಲ ಅದ ಇದ್ರಾಗ ಅದೇನು ಡೋಲಿ ಮತ್ತು ಕುದುರೆ ಮ್ಯಾಗ ಹೋಗ್ಬೋದಾಗಿತ್ತಲ್ಲ ಅಂತ ಕೇಳಿದೆ. ಇಲ್ಲ, ನನ್ನ ಹತ್ರ ರೊಕ್ಕನೂ ಇತ್ತು, ಡೋಲಿ ಹೋಗೋ ಅವಕಾಶನೂ ಇತ್ತು, ನಾನು ಸಂಕಲ್ಪ ಮಾಡಿದ್ದೆ ನಡ್ಕಂತ ಇರ್ಬೇಕಂತ, ಅದಕ್ಕೆ ಅವ್ರು ನಡ್ಕಂತ ಇರೋದು. ಇವತ್ತು ನಾವು ಸಂಕಲ್ಪಗಳು ಮಾಡಲ್ಲ. ಅವ ಇನ್ನೊಂದು ಹೇಳ್ತದೆ, ಅವು ಏರ್ಬೇಕಾದ್ರೆ ಲಕ್ಷ್ಯ ಅಲ್ಲೇ ಇತ್ತು, ಹರ ಹರ ಮಹಾದೇವ್, ಬಂ ಬಂ ಬೋಲೆ ಮಹಾದೇವ್, ಆ ಶಬ್ದ ಬಿಟ್ಟು ಬೇರೆ ಏನು ಹೇಳಲ್ಲ. ಇವತ್ತು ನಾವು ಹುಡುಗರು ಓದೋ ಕಾಲಕ್ಕೆ ನಾವು ಪೂರ್ತಿ ನಮ್ಮ ಎಕ್ಸಾಮ್ ಕಡೆ ಲಕ್ಷ್ಯ ಇರೋದಿಲ್ಲ, ಅದು ಬಿಟ್ಟು ಪಕ್ಕದವ್ರ ಹುಡುಗರ ಬಗ್ಗೆ, ಫೇಸ್ಬುಕ್ಕಿನ ಬಗ್ಗೆ, ವಾಟ್ಸಪ್ ಬಗ್ಗೆ, ಮೊಬೈಲ್ ಬಗ್ಗೆ ಎಲ್ಲ ಲಕ್ಷ್ಯ ಓದೋಕ್ಕೆ ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ಒಂದು ಘಟನೆಯನ್ನು ಹೇಳಿ ನಾನು ಮುಗಿಸ್ತೀನಿ. ಎಲ್ಲ ಕಡೆ ಇದನ್ನು ಉಲ್ಲೇಖ ಮಾಡ್ತಿದ್ದೆ. ಒಬ್ಬ ಮಗು ಬಹುಶಃ 7ನೇ ಕ್ಲಾಸ್ ಇರ್ಬೋದು, ಅವ ಕನಸು ಕಾಣ್ತಿದ್ದ ಅಗಲತ್ತೆ ಕುಂತ್ಕೊಂಡು ಹಿಂಗೆ. ಅವ್ರ ತಾಯಿ ಬೆನ್ನು ಮುಟ್ತಾರೆ, ಏನು ಮಾಡೋಕ್ಕೈತಿ ಅಮ್ಮ, ಕನಸು ಕಾಣಕತ್ತೀನಿ. ಅವ್ರಿಗೆ ಆಶ್ಚರ್ಯ ಆಯ್ತು, ತಾಯಿಗೆ ಏನಪ್ಪ ಏನು ಅಗಲತ್ತು ಕನಸು ಕಾಣಕತ್ತೀರಿ, ಏನು ಈ ಹಿಮಾಲಯನ ಏರ್ಬೇಕಂತಂದಿನಿ. ತಾಯಿ ಶಾಕ್ ಆಗ್ತದೆ. ತುಂಬ ಬಡತನ, ಅವೆಲ್ಲ ಬೂಟು ಅವೆಲ್ಲ ಬೇಕು, ಸ್ಪೈಕ್ ಶೂ ಅವೆಲ್ಲ ಬೇಕಾಗ್ತವೆ ಅಲ್ಲಿ. ಅದನ್ನು ಕೊಂಡಿ ಹಾಕಿ ಗಿಡಕ್ಕೆ ಹಗ್ಗ ಎಲ್ಲ ವ್ಯವಸ್ಥೆಗಳು ಬೇಕು, ಜಾಕೆಟ್ಗಳು ಬೇಕು. ಸೊ ಅವಾಗ ಆಕೆ ತಾಯಿ ಶಾಕ್ ಆಗ್ತದೆ. ಬಟ್ ತಾಯಿ ಒಂದು ಮಾತು ಹೇಳ್ತಾಳೆ, ಮಗ ಆ ಕನಸನ್ನು ದಿನ ಕಾಣು, ನೀನು ದಿನ ನಿರಂತರ ಪ್ರಯತ್ನ ಮಾಡು ಅಂತ ಹೇಳಿದಾಗ ಅವ ಪ್ರಯತ್ನ ಮಾಡಿದ. ಅವನೇ ತೇನ್ ಸಿಂಗ್ ಇಡೀ ಜಗತ್ತಿಗೆ ಪ್ರಸಿದ್ಧ ಅದ. ಅದಕ್ಕಾಗಿ ಇನ್ನೂ ಹೆಚ್ಚಿಗೆ ಸಮಯ ಭಾಳ ಆಗ್ಯದ. ಅದಕ್ಕಾಗಿ ಆತ್ಮೀಯರಲ್ಲಿ ವಿನಂತಿ ಅದ. ಅದಕ್ಕಾಗಿ ಈ ಒಂದು KK ಟೈಗರ್ಸ್ ಅನ್ನೋದು ಇವತ್ತು ಅವಶ್ಯಕತೆ ಅದ. ಅದನ್ನು ಇನ್ನೊಂದು ಸಲ ಮರುಚಿಂತನೆ ಮಾಡಿಕೊಂಡು 100 ವಿಷಯಗಳನ್ನು ಮಾಡೋದಕ್ಕಿಂತ 3 ವಿಷಯಗಳನ್ನು ಮಾಡಿ ಜಗತ್ ಪ್ರಸಿದ್ಧ ಆಗಲಿ. ಅಣ್ಣಾ ಹಜಾರೆ 1000 ಹಳ್ಳಿಗಳನ್ನು ಮಾಡಲಿಲ್ಲ, ಒಂದು ಹಳ್ಳಿಯನ್ನು ಮಾಡೆಲ್ ಮಾಡಿದ, ಜಗತ್ತಿಗೆ ತೋರಿಸಿದ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಮಾಡೆಲ್ದು ಕೊರತೆ ಇದೆ. ಮಾಡೆಲ್ ಅಂದರೆ ನಾನು ಈ ಹೆಣ್ಮಕ್ಳು ಕೆಲಸ ಮಾಡಲ್ ಅಲ್ಲ, ಒಂದು ಗ್ರಾಮ ಮಾಡಲಿಲ್ಲ, ಒಂದು ಊರು ಮಾಡಲಿಲ್ಲ, ಒಂದು ಊರಲ್ಲಿ ಯೋಗ ಎಕ್ಸ್ಪರ್ಟು ಇಡೀ ಒಂದು ಗ್ರಾಮಗಳಿಲ್ಲ. ದುರಾದೃಷ್ಟ, ಕಲ್ಯಾಣ ಕರ್ನಾಟಕದಲ್ಲಿ ಕೆಲವು IAS ಆಫೀಸರ್ ಹೆಸರುಗಳಂಗಿಲ್ಲ. ಮೀಟಿಂಗ್ನಾಗ ಕೂತಿದ್ದೆ, ಸ್ವಾಮೀಜಿಯಲ್ಲಿ ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಕೇಳ್ದ. ಪ್ರಾಬ್ಲಮ್ ಎರಡೇ ಸರ್, ನಮ್ಮಲ್ಲಿ ಇನ್ನೂ ಗುಲಾಮಗಿರಿ ಪರಂಪರೆಯಿಂದ ಹೊರಗೆ ಬಂದಿಲ್ಲ. ಎರಡನೇದು ನಮಗೆ ಬ್ಯಾಕ್ವರ್ಡ್ ಅಂತ ಅದನ್ನು ತೆಗೆದು ಹೊಸ ಯೋಜನೆ ಮಾಡ್ರಂತ ಹೇಳಿದೆ ನಾನು. ಅದನ್ನು ಇನ್ನೂ ನಾವು ಕಲ್ಯಾಣ ಕರ್ನಾಟಕ ಹಿಂದುಳಿದಂತ ಬೇಡ, ಕಲ್ಯಾಣ ಕರ್ನಾಟಕ ಮುಂದುಳಿದೀವಿ ನಾವು. ಇವತ್ತು ಬೆಂಗಳೂರು ಮಂಗಳೂರಿಗೇನು ಕಡಿಮೆ ಇಲ್ಲ ನಾವು ಯಾರು. ಆದರೆ ದುರಾದೃಷ್ಟ ನಮ್ಮ ಮಕ್ಕಳಿಗೆ ಅದನ್ನು ಬ್ಯಾಕ್ವರ್ಡ್ ಶಬ್ದ ಬೇಡ. ನಮ್ಗೆ ಏನು ಕೊರತೆ ಅವ ಅದು ಫಿಲಪ್ ಮಾಡಿದರೆ ನಾವು ಮುಂದೆ ಓಡ್ತೀವಿ ಅಂತೇಳಿ ನಾನು ಮಾತುಗಳು ಮುಗಿಸ್ತೀನಿ. ಈ ಒಂದು ಕಾರ್ಯಕ್ರಮ ಅಭಿನಂದನೆ ಎಲ್ಲರಿಗೊಂದು ಜೋರಾಗಿ KK ಟೈಗರ್ಸ್ ಎಲ್ಲರಿಗೊಂದು ಜೋರ ಚಪ್ಪಾಳೆ ತಗೊಳ್ಳಿ. ಧನ್ಯವಾದಗಳು. ಓದುತ್ತಿದ್ದೇನೆ ಫಸ್ಟ್ PUC-ನಲ್ಲಿ. ಸೊ ಈ ನಮ್ಮ ಸಂಸ್ಥೆ KK ಟೈಗರ್ಸ್ ಬ್ರಿಗೇಡ್ ಅವರಿಗೆ ತುಂಬ ಧನ್ಯವಾದಗಳು. ನನ್ನ ಜೊತೆ ಯಾರು ಎಲ್ಲ ವಿದ್ಯಾರ್ಥಿನಿಯರಿಗೂ ಅವ್ರ ಪರವಾಗಿಯೂ ಹಾಗೂ ನನ್ನ ಕಡೆಯಿಂದಲೂ ಈ ಸಂಸ್ಥೆಗೂ ತುಂಬ ಧನ್ಯವಾದಗಳು. ನಮ್ಮಂಥ ಎನ್ಕರೇಜಿಂಗ್, ನಮ್ಮಂಥ ಗ್ಲೋರಿಯಸ್ ಸ್ಟೂಡೆಂಟ್ಸ್, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ನೀಡಿ ಈ ಥರ ಪ್ರೋತ್ಸಾಹಿಸುವುದಕ್ಕೆ ಇದನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು KK ಟೈಗರ್ಸ್ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಸತೀಶ್ ಕುಮಾರ್ ಶುಗೂರ್. ಈ ಒಂದು ದಿವಸ ವಾರ್ಷಿಕೋತ್ಸವ ಮಹೋತ್ಸವ ಹಮ್ಮಿಕೊಳ್ಳಲಾಯಿತು. ಇದೇ ರೀತಿ ಅನೇಕ ರೀತಿಯಾದಂಥ ಒಂದು ಜನಗಳ ಒಂದು ಜಾಗೃತಿ ಮಾಡುವ ನಿಟ್ಟಿನಲ್ಲಿ ಒಂದು KK ಟೈಗರ್ಸ್ ಬ್ರಿಗೇಡ್ ಉದ್ಘಾಟನೆ ಆಗಿದೆ. ಅದೇ ರೀತಿಯಾಗಿ ಎಲ್ಲ ಒಂದು ಕ್ಷೇತ್ರಗಳಲ್ಲೂ, ಎಲ್ಲ ಒಂದು ಗ್ರಾಮೀಣ ಕ್ಷೇತ್ರಗಳಲ್ಲೂ ಹೋಗಿ ನಾವು ಯುವಕರನ್ನು ಜಾಗೃತಿ ಮಾಡುವಂಥ ನಿಟ್ಟಿನಲ್ಲಿ ನಾವು KK ಟೈಗರ್ಸ್ ಬ್ರಿಗೇಡ್ ವತಿಯಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಯುವಕರಿಗೆ ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ಆದರೆ 10ನೇ ಮತ್ತು PUC ಒಂದು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡುವುದರ ಮೂಲಕ ಅವರಿಗೆ ಇನ್ನೂ ಪ್ರೋತ್ಸಾಹ ಮಾಡಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಇನ್ನೂ ಅನೇಕ ರೀತಿಯಾದಂಥ ಸಾಧನೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಅವರು ಹೋಗಬೇಕನ್ನುವ ನಿಟ್ಟಿನಲ್ಲಿ ನಾವು KK ಟೈಗರ್ಸ್ ಬ್ರಿಗೇಡ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ರೀತಿಯಾದಂಥ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂಥ ಒಂದು ಅಭಿವೃದ್ಧಿ ಮಟ್ಟದಲ್ಲಿ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಹಾಗೂ ಎಲ್ಲ ಒಂದು ನಮ್ಮ ಶಾಸಕರಿಗೆ ಹಾಗೂ ಸಚಿವರಿಗೆ ನಾವು KK ಟೈಗರ್ಸ್ ಬ್ರಿಗೇಡ್ ವತಿಯಿಂದ ಅವರಿಗೆ ಒಂದು ಮನವಿಗಳನ್ನು ಸಲ್ಲಿಸಲಾಗುತ್ತದೆ. ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೊಂದಬೇಕಾಗುವಂಥ ಎಲ್ಲ ಒಂದು ರೈತ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಹಾಗೆ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಎಲ್ಲ ಒಂದು ನಾಗರಿಕರ ಪರವಾಗಿ ಕಲ್ಯಾಣ ಕರ್ನಾಟಕ ಯಾವ ರೀತಿ ಒಂದು ಯೋಜನೆಗಳು ತರುವುದರ ಮೂಲಕ ಅಭಿವೃದ್ಧಿ ಆಗಲು ಸಾಧ್ಯವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು KK ಟೈಗರ್ಸ್ ಎಲ್ಲ ಒಂದು ವಿಚಾರಧಾರೆಗಳನ್ನು ಮಾಡಿಕೊಂಡು ಯುವಜನತೆಗೆ ಒಂದು ಘೋಷಣೆ ಮಾಡುವುದರ ಮೂಲಕ, ಜಾಗೃತಿ ಮೂಡುವುದರ ಮೂಲಕ ಪ್ರತಿ ಹಳ್ಳಿಗೂ ಪ್ರತಿಯೊಂದು ನಾಗರಿಕರಿಗೂ ಕೂಡ ನಾವು ಅವರ ಜೊತೆಗೆ ಗೂಡಿಸಿ ಈ ಒಂದು ಕಲ್ಯಾಣ ಕರ್ನಾಟಕವನ್ನು ಯಶಸ್ವಿ ಮಾಡುವುದರ ಮೂಲಕ ನಾವು ಇದೇ ರೀತಿಯಾಗಿ ಮುನ್ನುಗ್ಗುತ್ತೇವೆ. ಹಾಗೂ ಹೋರಾಟವನ್ನು ಸದಾ ಚಿತ್ತವಾಗಿ ಎಲ್ಲ ಯುವಜನತೆಗಳೊಂದಿಗೆ ಕೈ ಜೋಡಿಸಿ ಹಾಗೂ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ
ಪ್ರತ್ಯೇಕ ರಾಜ್ಯವನ್ನು ಕೂಗು ಕೂಡ ಒಂದು ಕೂಗುವಂಥ ನಿಟ್ಟಿನಲ್ಲಿ ನಾವು ಒಂದು ಯುವ ಜನತೆ ಮಾಡಲಾಗಿದೆ. ಅದೇ ರೀತಿಯಾಗಿ ಒಂದು ಸಾಧ್ಯವಾದರೆ ಕಲ್ಯಾಣ ಕರ್ನಾಟಕಕ್ಕೆ ಎರಡನೇ ರಾಜಧಾನಿಯಾಗಿ ಘೋಷಣೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ನಾವು ಕಲ್ಯಾಣ ಕರ್ನಾಟಕ ಹೋರಾಟವಾಗಿದೆ. ಹಾಗೂ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ 50,000 ಕೋಟಿಗಳ ಒಂದು ಯೋಜನೆ ಜಾರಿ ತರಬೇಕು ಹಾಗೂ ಅನುದಾನ ನೀಡಬೇಕು. ಈ ಕಲ್ಯಾಣಕ್ಕೆ ವಿಶೇಷವಾಗಿ ಅನುದಾನ ನೀಡುವುದಕ್ಕೆ ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಒಂದು ಸಾಧ್ಯ ಆಗುತ್ತದೆ. ಹಾಗಾಗಿ ನಮ್ಮ KK ಟೈಗರ್ಸ್ ಎಲ್ಲ ರೀತಿಯಾದಂಥ ಈ ಬೇಕಾಗಿರುವಂಥ ಯೋಜನೆಗಳನ್ನು ಜಾರಿ ಮಾಡಬೇಕಂತೂ ನಾವು KK ಟೈಗರ್ಸ್ ವತಿಯಿಂದ ಈ ಒಂದು ಮೂಲಕ ತಮಗೆ ಸುದ್ದಿಗೋಷ್ಠಿ ಹೇಳ್ತೇನೆ. ಧನ್ಯವಾದಗಳು. KK ಟೈಗರ್ಸ್ ಕಲ್ಯಾಣ ಕರ್ನಾಟಕ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮತ್ತು 10th PC ಹುಡುಗರಿಗೂ ಸನ್ಮಾನ ಕಾರ್ಯಕ್ರಮ ಮತ್ತು ಮೊಮೆಂಟನ್ನು ಕೊಟ್ಟು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಈ ನಮ್ಮ KK ಟೈಗರ್ಸ್ ಕಲ್ಯಾಣ ಕರ್ನಾಟಕ ವತಿಲಿಂದ ಈ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ರಾಜ್ಯ ಅಧ್ಯಕ್ಷರು ಸತೀಶ್ ಸೂಗೂರ್ ಅವರು, ಜಿಲ್ಲಾಧ್ಯಕ್ಷರಾದ ನಮ್ಮ ಸಿದ್ದಣ್ಣ ತೆಳಗೆಮನಿ ಅವರು, ನಾವು ಗೌರವ ಅಧ್ಯಕ್ಷರಾದ ಹನುಮಂತ ಬೆಂಕಿ ಅವರು. ಇದರ ಉದ್ದೇಶ ಏನದಪ್ಪ ಅಂತಂದ್ರೆ ನಮ್ಮಲ್ಲಿ ಹಿಂದುಳಿದ ಪ್ರದೇಶ ಇವು 7 ಜಿಲ್ಲೆ ಇರೋದ್ರಲಿಂತ ನಮ್ಮದೇನು ನಾವೇನಪ್ಪ ಅಂತಂದ್ರೆ ನಿರುದ್ಯೋಗಿಗಳು ಜನರು ಜಾಸ್ತಿ ಅದಾರ ಮತ್ತು ಭಾಳಷ್ಟು ಜನ ಕಲ್ತು ಕುಂತ್ರು ಇಲ್ಲಿ ಉದ್ಯೋಗಗಳು ಸಿಗಲ್ಲಾಗ್ಯಾವ. ಆ ಜನರ ಸಲುವಾಗಿ ಇಲ್ಲಿ ಈಗ ಉದ್ದೇಶ ಏನಂದ್ರೆ ಮೊನ್ನೆ ಆದ್ರೂ ಹೇಳಿದೆ, ಬೆಳಗಾವಲ್ಲಿ ಏನು ಅಧಿವೇಶನ ಮಾಡ್ತಾರೆ. ಈಗ ನಮ್ಮ ಕಲ್ಯಾಣ ಕರ್ನಾಟಕ ದಿನಾಚರಣೆ ಮಾಡಾಗ ಅವಾಗೆ ಅಧಿವೇಶನ ಇಟ್ಕೊಂಡು ಇಲ್ಲಿ ಜನರಿಗೆ ಹೊರಗಿನ ದೇಶದಿಂದ ಫ್ಯಾಕ್ಟ್ರಿಗಳು ತರೋದ್ರ ಮುಖಾಂತರ ಮತ್ತು ನಿರುದ್ಯೋಗಿಗಳಿಗೆ ಕೆಲಸ ಕೊಡೋಂಥ ಮುಖಾಂತರ ಈ ನಮ್ಮೆಲ್ಲ ಶಾಸಕರು ಮತ್ತು ಇಲ್ಲಿ ನಮ್ಮ 7 ಡಿಸ್ಟಿಕ್ ಶಾಸಕರು, 7 ಡಿಸ್ಟಿಕ್ ಮಿನಿಸ್ಟ್ರುಗಳು, ಇವರೆಲ್ಲರೂ ZP ಮೆಂಬರು ಎಲ್ಲ ಯಾವುದೇ ಪಾರ್ಟಿ ಮಾರ್ಕೆಸಿಂದ ಎಲ್ಲರಿಗೂ ಕೂಡ ಈ ಸಮಾಜಕ್ಕಾಗಿ ಈ ಹಿಂದುಳಿದ ಜನರ ಸಲುವಾಗಿ ನಾವು ಹೆಚ್ಚಿನ ಕೆಲಸ ಮಾಡಬೇಕಾಗ್ಯದ, ಸಂಘಟನೆ ಮಾಡಬೇಕಾಗ್ಯದ. ಜನರಿಗೆ ಇನ್ನೂ ಹೆಚ್ಚಿನ ಜನರಿಗೆ ಗುರುತಿಸ್ಕೇಸಿಂದ ಬರ್ತಕ್ಕಂಥ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಹೆಚ್ಚಿನ ಜನರಿಗೆ ಸನ್ಮಾನ ಮಾಡಬೇಕು ಮುಂದೆ ಬರ್ತಕ್ಕಂಥ ವರ್ಷಗಳಲ್ಲಿ. ಇನ್ನು ಈ ಕಾರ್ಯಕ್ರಮ ಅತಿ 7 ಜಿಲ್ಲಾದಲ್ಲಿ ಕೂಡ ನಾವು ತಿರುಗಾಡಿ ಸಂಘಟನೆ ಮಾಡಿಕೇಸಿಂದ ಏನಪ್ಪ ಅಂತಂದ್ರೆ ಒಂದು ಗುಲ್ಬರ್ಗ ಒಂದು ದೊಡ್ಡ ರ್ಯಾಲಿ, ದೊಡ್ಡ ಕಾರ್ಯಕ್ರಮ ಇಟ್ಕೊಂಡು DC ಮುಖಾಂತರ 7 ಜಿಲ್ಲೆ ಜನ ಸೇರಿಸ್ಕೇಸಿಂದ ನಾವು DC ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಮೆಮೊರಂ ಕೊಟ್ಕೇಸಿಂದ ಇಲ್ಲಿ ಸಮಸ್ಯೆಗಳನ್ನು ನಾವು ಕೊಡಬೇಕಂತೇಳಿ ಸಂಘಟನೆ ವತಿಲಿಂತೆ ಮಾತಾಡ್ತೀನಿ. ಹನುಮಂತ ಬೆಂಕಿ, ಗೌರವ ಅಧ್ಯಕ್ಷರು, ಕಲಬುರಗಿ. ನಮಸ್ಕಾರಗಳು. ಕಲ್ಯಾಣ ಕರ್ನಾಟಕ ಟೈಗರ್ಸ್ ಬ್ರಿಗೇಡ್ ಕಲಬುರಗಿ ಸಂಘಟನೆಯಿಂದ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ ಇವಾಗ ತಾನೇ ಆಗಿದ್ದು, ಕಲ್ಯಾಣ ಕರ್ನಾಟಕ ಟೈಗರ್ಸ್ ಬ್ರಿಗೇಡ್ ಸಂಘಟನೆಯ ಕುರಿತು ಒಂದೆರಡು ಮಾತಾಡುತ್ತೀನಿ. ಕಲ್ಯಾಣ ಕರ್ನಾಟಕ ಟೈಗರ್ಸ್ ಬ್ರಿಗೇಡ್ ಪ್ರಥಮ ವಾರ್ಷಿಕೋತ್ಸವ ಸಭೆ ದಿವ್ಯ ಸಾನ್ನಿಧ್ಯ ಶ್ರೀ ವಿಶ್ವನಾಥ ಸ್ವಾಮೀಜಿ ವಹಿಸ್ಕೊಂಡಿದ್ದರು. ಹಾಗೂ ಕಲ್ಯಾಣರಾವ್ ಮುಲ್ಗೆ ಜಿಲ್ಲಾ ನಿರ್ದೇಶಕರು DC ಬ್ಯಾಂಕ್ ಅವರು ಇದ್ದರು. ಹಾಗೂ ಶಂಭುಲಿಂಗ ಗುಣಗುರ್ತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ಉಪಸ್ಥಿತರಿದ್ದರು. ಹಾಗೂ ಚಂದ್ರಕಾಂತ್ ನಂದಿಕೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರು ವೇದಿಕೆ ಮೇಲೆ ಆಸೀನರಿದ್ದರು. ಹಾಗೂ ಕುಪೇಂದ್ರ ಬರಗಾಲಿ ಕುಸನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರು ವೇದಿಕೆ ಮೇಲೆ ಆಸೀನರಿದ್ದರು. ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಸತೀಶ್ ಸೂಗೂರ್ KK ಟೈಗರ್ಸ್ ಬ್ರಿಗೇಡ್ ಅವರು ಉಪಸ್ಥಿತರಿದ್ದರು. ಹಾಗೂ ಹನುಮಂತ ಬೆಂಕಿ ಗೌರವಾಧ್ಯಕ್ಷರು ಉಪಸ್ಥಿತರಿದ್ದರು. ಹಾಗೂ ನಮ್ಮ ಸಂಘಟನೆ ವತಿಯಿಂದ 10ನೇ ತರಗತಿಯವರಿಗೆ ಸನ್ಮಾನ ಮಾಡಲಾಯಿತು. ಹಾಗೂ PUC ಅತಿ ಹೆಚ್ಚು ಅಂಕ ಪಡೆದವರಿಗೆ ಸನ್ಮಾನ ಮಾಡಲಾಯಿತು. KK ಟೈಗರ್ಸ್ ಬ್ರಿಗೇಡ್ ಸಂಘಟನೆ ರೈತರ ಬಗ್ಗೆ ಹಾಗೂ ಯುವಕರ ಬಗ್ಗೆ, ಉದ್ಯೋಗದ ಬಗ್ಗೆ ಹಾಗೂ ಭಾಳಷ್ಟು ಬೇಡಿಕೆಗಳು ನಮ್ಮ ಸಂಘಟನೆಯಿಂದ DC ಹಾಗೂ ಶಾಸಕರಿಗೆ, ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ, ಹಾಗೆ ಮಾಡ್ತಾಯಿದ್ದೀವಿ. ಎಲ್ಲರೂ ಸಂಘಟನೆ ವತಿಯಿಂದ ಹೀಗೆ ಬೆಂಬಲ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನನ್ನ ಹೆಸರು ಸಿದ್ದಣ್ಣ ತೆಳಗಿನಮನಿ, ಜಿಲ್ಲಾಧ್ಯಕ್ಷರು KK ಟೈಗರ್ಸ್ ಬ್ರಿಗೇಡ್. ಧನ್ಯವಾದ. ಕಾರ್ಯಕ್ರಮದಲ್ಲಿ ಅನೇಕ ಸಾಧಕರಿಗೂ ಕೂಡ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ KK ಟೈಗರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸತೀಶ್ ಕುಮಾರ್ ಸೂಗೂರ್, ಗೌರವ ಅಧ್ಯಕ್ಷರಾದ ಹನುಮಂತ ಬೆಂಕಿ, ವಚ್ಚ, ಸಿದ್ದನಗೌಡ ವಾಲಿ, ಅಂಬರೀಶ್ ಮೇತ್ರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೈಜ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ RJ32 ಕನ್ನಡ TV. ನಮಸ್ಕಾರ.